ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ನಿನ್ನೆ ಹಾಗೂ ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲು ನಿನ್ನೆ ಸಂಡೆಯ ಪತ್ರಿಕೆಯಲ್ಲಿನ ಮುಖ್ಯ ವಿಷಯಗಳನ್ನ ಗಮನಿಸಿಬಿಡೋಣ. ಸ್ಟಡಿ ಪ್ರೊವೈಡ್ಸ್ ಕ್ಲೂಸ್ ಟು ವೈ ವಿ ಫೇಲ್ ಟು ರಿಮೆಂಬರ್ ಬೀಯಿಂಗ್ ಅ ಬೇಬಿ. ನಮಗೆ ಎಷ್ಟು ಚಿಕ್ಕಂದಿನಿಂದ ನೆನಪು ಮಾಡ್ಕೊಳ್ಬಹುದು ಅಥವಾ ನಮ್ಗೆ ಹಳೆದರ ನೆನಪಾಗೋದಿಲ್ಲ ಅಲ್ವಾ? ನಾವು ಚಿಕ್ಕಂದಿನಿಂದ ಏನ್ ಮಾಡ್ತಾ ಇದ್ವಿ ಅಂತ ನಮ್ಮ ಮನೆಯವರು ನಮ್ಗೆ ಹೇಳ್ತಾ ಇರ್ತಾರೆ ಹೊರತು ನಾವು ಆಗ ಏನ್ ಮಾಡ್ತಾ ಇದ್ವಿ ಅನ್ನೋದು ನಮ್ಗೆ ನೆನಪಾಗೋದಿಲ್ಲ. ಆದ್ರೆ ಈಗ ಒಂದು ಸ್ಟಡಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಬೇಬೀಸ್ ಕ್ಯಾನ್ ರಿಮೆಂಬರ್. ಸ್ಟಡಿ ಶೋಸ್ ದಟ್ ಬೇಬೀಸ್ ಆಸ್ ಯಂಗ್ ಆಸ್ 2 months ಓಲ್ಡ್ ಕ್ಯಾನ್ ಫಾರ್ಮ್ ಮೆಮೊರೀಸ್. ಮತ್ತು 2 ತಿಂಗಳ ಶಿಶುಗಳು, ಆ ಒಂದು ಚಿಕ್ಕ ಮಕ್ಕಳಿಗೂ ಸಹ ನೆನಪುಗಳಿರುತ್ತೆ. ಆದ್ರೆ ಯಾಕೆ ನಾವು ಮರಿತೇವೆ ಅದನ್ನ? ವೈ ವಿ ಫಾರ್ಗೆಟ್? ವಿ ಡೋಂಟ್ ರಿಮೆಂಬರ್ ಅವರ್ ಅರ್ಲಿ ಇಯರ್ಸ್ ನಾಟ್ ಬಿಕಾಸ್ ವಿ ನೆವರ್ ಫಾರ್ ಮೆಮೊರೀಸ್ ಅಂತಂದ್ರೆ ನಾವೇನು ನೆನಪಿಟ್ಕೊಳ್ಳೇ ಇಲ್ಲ ಅಂತ ಅರ್ಥ ಅಲ್ಲ. ಬಟ್ ಬಿಕಾಸ್ ವಿ ಕಾಂಟ್ ರಿಟ್ರೀವ್ ದೆಮ್ ಲೇಟರ್. ಆವಾಗ ಕೆಲವೊಂದನ್ನು ನೆನಪಿಟ್ಕೊಳ್ತೇವೆ. ಆಗ ಇರುವಂತ ಮೆಮೊರಿಯನ್ನ ಮತ್ತೆ ನಾವು ವಾಪಸ್ಸು ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸಬ್ಟಲ್ ಆಗಿ ಅಂತಂದ್ರೆ ಅದನ್ನ ಇನ್ನಷ್ಟು ಪರಿಣಾಮಾತ್ಮಕವಾಗಿ ನಾವು ಆಮೇಲೆ ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂತಂದ್ರೆ ಹಿಪ್ಪೋ ಕ್ಯಾಂಪಸ್ ಅನ್ನುವಂತ ಒಂದು ಪಾರ್ಟ್ ಬರುತ್ತೆ ಅಲ್ಲಿ. ಹಿಪ್ಪೋ ಕ್ಯಾಂಪಸ್ ಬ್ರೇನ್ ಪಾರ್ಟ್ ಆಫ್ ಮೆಮೊರಿ ಅಂತಂದ್ರೆ ಬ್ರೇನ್ ಅಲ್ಲಿ ನೆನಪಿನ ಶಕ್ತಿಗೆ ಸಂಬಂಧಿಸಿದಾಗಿರುವಂತಹ ಒಂದು ಭಾಗ. ಅದಕ್ಕೆ ಹಿಪ್ಪೋ ಕ್ಯಾಂಪಸ್ ಅಂತ ಕರೀತೇವೆ. ಇಟ್ಸ್ ನಾಟ್ ಫುಲ್ಲಿ ಡೆವಲಪ್ಡ್ ಇನ್ ಬೇಬೀಸ್. ಮಕ್ಕಳಲ್ಲಿ ಈ ಹಿಪ್ಪೋ ಕ್ಯಾಂಪಸ್ ಅನ್ನೋದು ಸರಿಯಾಗಿ ಡೆವಲಪ್ ಆಗಿರುವುದಿಲ್ಲ. ವಿಚ್ ಮೇ ಬಿ ವೈ ಅರ್ಲಿ ಮೆಮೊರೀಸ್ ಫೇಡ್. ಹೀಗಾಗಿ ನಾವು ಆರಂಭಿಕ ನೆನಪುಗಳನ್ನ ಸರಿಯಾಗಿ ವಾಪಸ್ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಮಸುಕಾಗಿರುತ್ತೆ. ಚಿಕ್ಕಂದಿನಲ್ಲಿ ಹೇಗಿದ್ವಿ, ಏನ್ ಮಾಡ್ತಾ ಇದ್ವಿ ಅನ್ನೋದನ್ನ ಸರಿಯಾಗಿ ನೆನಪು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. Infants show memory. Babies can show memory through action like recognizing faces, imitating, or responding to familiar things. ನೀವು ಚಿಕ್ಕ ಮಕ್ಕಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಿರಬಹುದು, ಆ ಮಕ್ಕಳು ಬೇರೆ ಬೇರೆಯವರ ಮುಖಗಳನ್ನ ಗುರುತಿಸ್ತಾರೆ, ಮತ್ತೆ ನಾವು ಹೇಳಿದನ್ನ ಅನುಕರಿಸಿರ್ತಾರೆ, ಮತ್ತೆ ಪರಿಚಿತ ವಿಷಯಗಳಿಗೆ, ಅವರಿಗೆ ತಿಳಿದ ವಿಷಯಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಹೀಗಾಗಿ ಅವರಿಗೆ ನೆನಪಿನ ಶಕ್ತಿನೇ ಇಲ್ಲ ಅಂತಲ್ಲ, ಆದ್ರೆ ಅದು ತಾತ್ಕಾಲಿಕ ಆಗಿರುತ್ತೆ. ಆ ಒಂದು ತಾತ್ಕಾಲಿಕ ಸ್ಮರಣಾ ಶಕ್ತಿ ಅವರಿಗೆ ಇರುತ್ತೆ. ಮೆಮೊರಿ ಫಾರ್ಮೇಶನ್ ಸ್ಟಾರ್ಟ್ಸ್ ಅರ್ಲಿ. ಇದ್ರ ಮೂಲಕ ನಮ್ಗೇನು ಗೊತ್ತಾಗುತ್ತೆ ಅಂತಂದ್ರೆ, ಬೇಬೀಸ್ ಬಿಗಿನ್ ಫಾರ್ಮಿಂಗ್ ಇಂಡಿವಿಜುವಲ್ ಮೆಮೊರೀಸ್ ಅರೌಂಡ್ 1 year ಆಫ್ ಏಜ್. ಮಕ್ಕಳಿಗೆ ಸುಮಾರು 1 ವರ್ಷ ಇದ್ದಾಗಲೇ ನೆನಪುಗಳು ರೂಪುಗೊಳ್ಳಿಕ್ಕೆ ಪ್ರಾರಂಭ ಆಗುತ್ತೆ. ಇವನ್ ದೋ ದೇ ಮೈಟ್ ನಾಟ್ ಲಾಸ್ಟ್ ಲಾಂಗ್ ಅಂತಂದ್ರೆ ಬಹಳ ದಿನಗಳ ಕಾಲ ಆ ಮೆಮೊರಿಗಳು, ಆ ನೆನಪುಗಳು ಉಳಿಯೋದಿಲ್ಲ. ಹಿಪ್ಪೋ ಕ್ಯಾಂಪಸ್ ಸರಿಯಾಗಿ ಡೆವಲಪ್ ಆದ ಮೇಲೆ ಮೆಮೊರಿಗಳು ಸರಿಯಾಗಿ ಉಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಇದಾದ ನಂತರ ನೋ ಮಿಸ್ಮ್ಯಾಚ್ ಬಿಟ್ವೀನ್ ಸರ್ಕ್ಯುಲೇಟಿಂಗ್ ಫ್ಲೂ ಸ್ಟ್ರೇನ್ಸ್ ಅಂಡ್ ವ್ಯಾಕ್ಸಿನ್ ಸ್ಟ್ರೇನ್ಸ್. ಫ್ಲೂ ಅನ್ನುವಂಥ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಫ್ಲೂ ವ್ಯಾಕ್ಸಿನ್ ಮ್ಯಾಚಸ್ ಕರೆಂಟ್ ಸ್ಟ್ರೇನ್ಸ್. ಅಂದ್ರೆ ವೈರಸ್ಗಳಲ್ಲಿ ಬೇರೆ ಬೇರೆ ತಳಿಗಳಿರುತ್ತೆ, ಅದಕ್ಕೆ ಸ್ಟ್ರೇನ್ ಅಂತ ಕರೀತಾರೆ. ದ ಫ್ಲೂ ವ್ಯಾಕ್ಸಿನ್ ರೆಕಮೆಂಡೆಡ್ ಫಾರ್ ದಿ ಅಪ್ಕಮಿಂಗ್ ಸೀಸನ್ ಇಸ್ ಬೇಸ್ಡ್ ಆನ್ ದಿ ಫ್ಲೂ ವೈರಸ್ ಕರೆಂಟ್ಲಿ ಸ್ಪ್ರೆಡಿಂಗ್. ಈಗ WHO ಏನ್ ಮಾಡುತ್ತೆ ಅಂತಂದ್ರೆ, ಈಗ ಯಾವ ಒಂದು ವೈರಸ್ಸಿನ ತಳಿ ಹರಡ್ತಾ ಇದೆಯಲ್ವಾ, ಅದರ ಆಧಾರದ ಮೇಲೆ ಮುಂದೆ ಯಾವ ಒಂದು ವೈರಸ್ಗಳು ಹರಡಬಹುದು ಅನ್ನೋದಕ್ಕೆ ಲಸಿಕೆಯನ್ನ ತಯಾರು ಮಾಡುತ್ತೆ. ಅಂದ್ರೆ ಫ್ಲೂ ಅನ್ನೋದು ಒಂದು ಸೀಸನಲ್ ರೋಗ ಇದ್ದ ಹಾಗೆ, ಕೆಲವೊಂದು ಸೀಸನ್ಗಳಿಗೆ ಬದಲಾಗ್ತಾ ಇರುತ್ತೆ ಆ ವೈರಸ್ನ ತಳಿಗಳಿಗೂ. ಆ ತಳಿಗಳಿಗೆ ಸಂಬಂಧಪಟ್ಟ ಹಾಗೆ WHO ಲಸಿಕೆಯನ್ನ ತಯಾರು ಮಾಡುತ್ತೆ. ಅದಕ್ಕೆ ಬೇಕಾದ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸ್ತಾರೆ. ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಫ್ಲೂ ಕೇಸಸ್ ಆರ್ ಇನ್ಕ್ರೀಸಿಂಗ್. ಭಾರತದಲ್ಲಿ recently there has been a rise in flu cases in India with symptoms similar to COVID-19 causing concerns. ಕೊರೋನಾಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯ ಲಕ್ಷಣಗಳನ್ನ ಹೊಂದಿರುವಂತಹ ಫ್ಲೂ ಜ್ವರಗಳು ಹೆಚ್ಚು ಕಂಡು ಬರ್ತಾ ಇದೆ. ಫ್ಲೂ ಡೆತ್ಸ್ ಆರ್ ಅಂಡರ್ ರಿಪೋರ್ಟೆಡ್ ಅಂತಂದ್ರೆ ಆ ಫ್ಲೂನಾಗಿ ಆಗ್ತಾ ಇರುವಂತಹ ಸಾವುಗಳನ್ನ ಸರಿಯಾಗಿ ವರದಿ ಮಾಡ್ತಾ ಇಲ್ಲ. ಮೆನಿ ಫ್ಲೂ ರಿಲೇಟೆಡ್ ಡೆತ್ಸ್ ಗೋ ಅನ್ಕೌಂಟೆಡ್ ಬಿಕಾಸ್ ಟೆಸ್ಟಿಂಗ್ ಅಂಡ್ ಡೇಟಾ ಕಲೆಕ್ಷನ್ ಆರ್ ನಾಟ್ ಡನ್ ಪ್ರಾಪರ್ಲಿ ಇನ್ ಇಂಡಿಯಾ. ಭಾರತದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ಎಷ್ಟು ಮಾಡಿದ್ರು, ಮತ್ತೆ ಮಾಹಿತಿನ ಯಾವ ರೀತಿ ಸಂಗ್ರಹಣೆ ಮಾಡಿದ್ರು, ಅದನ್ನ ಕಲೆಕ್ಟ್ ಮಾಡೋದ್ರ ಬಗ್ಗೆ ಆಗ್ಲಿ, ಹೀಗೆ ಬೇರೆ ಬೇರೆ ವಿಧಾನಗಳನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಹೀಗಾಗಿ ಎಷ್ಟು ಜನ ಅದರಿಂದ ಸಾವನ್ನಪ್ತಾ ಇದ್ದಾರೆ ಅನ್ನುವಂತಹ ಒಂದು ಲೆಕ್ಕ ಸಹ ಸರಿಯಾಗಿ ಸಿಗ್ತಾ ಇಲ್ಲ. ಇನ್ನು WHO ಡಿಸೈಡ್ಸ್ ವ್ಯಾಕ್ಸಿನ್ ಸ್ಟ್ರೇನ್ಸ್ ಇನ್ ಅಡ್ವಾನ್ಸ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೇನ್ ಮಾಡುತ್ತೆ, ಸೆಲೆಕ್ಟ್ಸ್ ಫ್ಲೂ ಸ್ಟ್ರೇನ್ಸ್ ಫಾರ್ ವ್ಯಾಕ್ಸಿನ್ ಮಂತ್ಸ್ ಬಿಫೋರ್ ಫ್ಲೂ ಸೀಸನ್ ಎನ್ಶೋರ್ ಪ್ರೊಟೆಕ್ಷನ್. ಫ್ಲೂ ಒಂದು ಹರಡುವ ತಿಂಗಳುಗಳ ಮೊದಲೇ ಏನ್ ಮಾಡುತ್ತೆ WHO ಅನ್ನೋದು ಅದಕ್ಕೆ ಬೇಕಾದಂತಹ ಲಸಿಕೆಗಳನ್ನ ತಯಾರು ಮಾಡೋದು, ಮತ್ತೆ ಆ ಫ್ಲೂ ತಳಿಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಆಯ್ಕೆ ಮಾಡುತ್ತೆ. ಅದರ ಬಗ್ಗೆ ಅಭಿವೃದ್ಧಿ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳುತ್ತೆ. ಹೈ ರಿಸ್ಕ್ ಗ್ರೂಪ್ಸ್ ನೀಡ್ ವ್ಯಾಕ್ಸಿನೇಷನ್. ಓಲ್ಡರ್ ಅಡಲ್ಟ್ಸ್, ವಯಸ್ಸಾದವರಿಗೆ, ಮಕ್ಕಳಿಗೆ, ಅಂಡ್ ಪೀಪಲ್ ವಿತ್ ಹೆಲ್ತ್ ಇಶ್ಯೂಸ್ ಆರ್ ಮೋರ್ ವಲ್ನರೇಬಲ್ ಟು ಸಿವಿಯರ್ ಫ್ಲೂ ಶುಡ್ ಗೆಟ್ ವ್ಯಾಕ್ಸಿನೇಟೆಡ್. ಮುಖ್ಯವಾಗಿ ವಯಸ್ಸಾದವರು, ಮಕ್ಕಳು, ಮತ್ತೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನ ಹೊಂದಿರುವವರು ಫ್ಲೂನಿಂದಾಗಿ ಹೆಚ್ಚು ಸಮಸ್ಯೆಯನ್ನ ಅನುಭವಿಸ್ತಾರೆ.
ಹಾಗಾಗಿ ಅವರಿಗೆ ಲಸಿಕೆ ಹಾಕೊಳ್ಳೋದು ಬಹಳ ಮುಖ್ಯ. ಇದಾದ ನಂತರ ಇಲ್ಲೊಂದು ನಾಯ್ಸ್ ಪೊಲ್ಯೂಷನ್ ಅಂತ ಒಂದು ಚಿಕ್ಕ ಆರ್ಟಿಕಲ್ ಇದೆ. ಇದರಲ್ಲಿ ಹೇಳೋದು ನಗರಗಳಲ್ಲಿ ಇರುವಂತಹ ವಾತಾವರಣದಿಂದ ಬರ್ಡ್ಸ್‌ಗಳಿಗೆ, ಪಕ್ಷಿಗಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ. ಬರ್ಡ್ಸ್ ಚೇಂಜ್ ಬಿಹೇವಿಯರ್ ಡ್ಯೂ ಟು ನಾಯ್ಸ್. ಗ್ಯಾಲಪಗೋಸ್ ಯೆಲ್ಲೋ ವಾರ್ಬ್ಲರ್ಸ್ ರಿಯಾಕ್ಟ್ ಡಿಫರೆಂಟ್ಲಿ ಟು ಟ್ರಾಫಿಕ್ ನಾಯ್ಸ್. ಟ್ರಾಫಿಕ್‌ನಿಂದಾಗಿ ಆಗ್ತಾ ಇರುವಂತಹ ಗದ್ದಲದಿಂದಾಗಿ ಬರ್ಡ್ಸ್‌ಗಳು ಡಿಫರೆಂಟ್ ಆಗಿ ಬಿಹೇವ್ ಮಾಡ್ತಾ ಇವೆ. ಎಸ್ಪೆಷಲಿ ದೋಸ್ ಲಿವಿಂಗ್ ನಿಯರ್ ರೋಡ್ಸ್. ರೋಡ್ ಪಕ್ಕದಲ್ಲೇ ಇರುತ್ತಲ್ವಾ, ಆ ಪಕ್ಷಿಗಳು ಬೇರೆ ರೀತಿ ಪ್ರತಿಕ್ರಿಯೆ ನೀಡ್ತಾ ಇವೆ. ಇನ್ಕ್ರೀಸ್ಡ್ ಅಗ್ರೆಷನ್ ನಿಯರ್ ರೋಡ್ಸ್. ಈಗ ರಸ್ತೆಗಳ ಬಳಿಯೇ ಇರುವಂತಹ ಪಕ್ಷಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಬರ್ಡ್ಸ್ ನಿಯರ್ ರೋಡ್ ಶೋ ಮೋರ್ ಅಗ್ರೆಸಿವ್ ಬಿಹೇವಿಯರ್. ಹೆಚ್ಚು ಆಕ್ರಮಣಕಾರಿಯಾದಂತ ಬಿಹೇವಿಯರ್ ಅನ್ನು ತೋರಿಸ್ತಾ ಇದ್ದಾರೆ. ವೆನ್ ದೇ ಹಿಯರ್ ರೆಕಾರ್ಡೆಡ್ ಬರ್ಡ್ ಸಾಂಗ್ಸ್ ವಿತ್ ಟ್ರಾಫಿಕ್ ನಾಯ್ಸ್. ಯಾವುದೋ ಒಂದು ರೆಕಾರ್ಡ್ ಮಾಡಿದ ಪಕ್ಷಿ ಹಾಡುಗಳನ್ನ ಅದ್ರ ಜೊತೆ ಈ ಟ್ರಾಫಿಕ್ ಸೌಂಡ್ ಅನ್ನ ಸೇರಿಸಿ ವಿಜ್ಞಾನಿಗಳು ಪ್ರಯೋಗ ಮಾಡ್ತಾರೆ. ಅದನ್ನ ಕೇಳಿದಾಗ ಈ ಪಕ್ಷಿಗಳು ಏನ್ ಮಾಡುತ್ತೆ, ಆಕ್ರಮಣಕಾರಿ ನಡವಳಿಕೆಯನ್ನ ತೋರಿಸುತ್ತವೆ. ಲೆಸ್ ಅಗ್ರೆಷನ್ ಅವೇ ಫ್ರಮ್ ರೋಡ್ಸ್. ಒಂದು ವೇಳೆ ಆ ಪಕ್ಷಿಗಳು ರಸ್ತೆಗಳಿಂದ ಬಹಳ ದೂರ ಇದ್ರು ಅಂತಂದ್ರೆ ಅವಾಗ ಏನಾಗುತ್ತೆ, ಬರ್ಡ್ಸ್ ಲಿವಿಂಗ್ ಫಾರ್ ಫ್ರಮ್ ರೋಡ್ಸ್ ಆರ್ ಲೆಸ್ ಅಗ್ರೆಸಿವ್. ಆ ಪಕ್ಷಿಗಳು ಅಷ್ಟೇನು ಆಕ್ರಮಣಕಾರಿ ನಡವಳಿಕೆನ ತೋರಿಸೋದಿಲ್ಲ. ವೆನ್ ಎಕ್ಸ್ಪೋಸ್ ಟು ದ ಸೇಮ್ ನಾಯ್ಸ್. ಆ ಒಂದು ರೆಕಾರ್ಡಿಂಗ್ ಅನ್ನ ಮತ್ತೆ ತೋರಿಸಿದಾಗ ಆ ಪಕ್ಷಿಗಳು ಅಷ್ಟೇನು ಪ್ರತಿಕ್ರಿಯೆನ ನೀಡೋದಿಲ್ಲ. ಅಂದ್ರೆ ನೈಸರ್ಗಿಕವಾಗಿ ಇರುವಂತಹ ಪಕ್ಷಿಗಳು ಮತ್ತೆ ಮಾನವನ ಬೇರೆ ಬೇರೆ ನಗರೀಕರಣ, ಅರ್ಬನೈಸೇಷನ್ ಇಂದ ಕೇವಲ ಮನುಷ್ಯನ ಮೇಲೆ ಮಾತ್ರ ಅಲ್ಲ, ಪ್ರಕೃತಿಯ ಮೇಲೂ ಯಾವ್ಯಾವ ರೀತಿ ಬದಲಾವಣೆಗಳು ಆಗ್ತಾ ಇದೆ ಅನ್ನೋದನ್ನ ಇದರಿಂದ ನಾವು ನೋಡಬಹುದು. ಅದಾದ ನಂತರ ಇಲ್ಲಿ ಹೌ ಡು ಆಸ್ಟ್ರೋನಾಟ್ಸ್ ರೀಕಾಪ್ ಆಫ್ಟರ್ ಸ್ಪೇಸ್ ಡೇ. ಸುನಿತಾ ವಿಲಿಯಮ್ಸ್ ಅವರು ಭೂಮಿಗೆ ವಾಪಸ್ ಬಂದಿರೋ ಕಾರಣದಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಆರ್ಟಿಕಲ್ಗಳು ದಿನ ಬರ್ತಾ ಇರುತ್ತೆ. ಇವತ್ತು ಈ ಆರ್ಟಿಕಲ್ ಅಲ್ಲಿ ಸ್ಪೇಸ್ ಸ್ಪೇಸ್ ನ ಒಂದು ಪ್ರಯಾಣ ಮಾಡ್ತಾರಲ್ವಾ, ಅದರಿಂದಾಗಿ ದೇಹದ ಮೇಲೆ ಯಾವ ರೀತಿ ಬದಲಾವಣೆಗಳಾಗುತ್ತೆ. ಸ್ಪೇಸ್ ಅಂಡ್ ಎಫೆಕ್ಟ್ಸ್ ಆನ್ ಬಾಡಿ. Space weakens the body. Microgravity causes muscles and bones to weaken because astronauts don't use them as much in space. ಅಂತಂದ್ರೆ ಬಾಹ್ಯಾಕಾಶ ಪ್ರಯಾಣ ಮಾಡ್ತಾ ಇರೋರು ನಮ್ಮ ಸ್ನಾಯುಗಳನ್ನ, ಮೂಳೆಗಳನ್ನ ಹೆಚ್ಚು ಬಳಸೋದೇ ಇಲ್ಲ. ಹೀಗಾಗಿ ಗುರುತ್ವಾಕರ್ಷಣೆಯಿಂದ ಅವು ಸ್ನಾಯುಗಳು ಮತ್ತೆ ಮೂಳೆಗಳು ದುರ್ಬಲ ಆಗ್ತಾ ಹೋಗುತ್ತೆ. ಇನ್ನು ಬ್ಲಡ್ ಅಂಡ್ ಫ್ಲೂಯಿಡ್ ಶಿಫ್ಟ್. ಇನ್ ಸ್ಪೇಸ್ ಫ್ಲೂಯಿಡ್ ಮೂವ್ ಟು ದ ಅಪ್ಪರ್ ಬಾಡಿ. ಅಂತಂದ್ರೆ ಈಗ ಬಾಹ್ಯಾಕಾಶಕ್ಕೆ ಅಥವಾ ಯಾರಾದ್ರೂ ಬಾಹ್ಯಾಕಾಶ ಇದ್ದಾರೆ ಅಂತಂದ್ರೆ ಅಲ್ಲಿ ಗ್ರಾವಿಟೇಷನ್ ಇರೋದಿಲ್ಲ. ಯಾವಾಗ ಗ್ರಾವಿಟೇಷನ್ ಇರೋದಿಲ್ವೋ ಆಗ ಏನಾಗುತ್ತೆ, ಫ್ಲೂಯಿಡ್ಗಳು, ದೇಹದ ಒಳಗಡೆ ಇರುವಂತಹ ದ್ರವಗಳು ಎಲ್ಲಾ ಕಡೆ ಸಂಚರಿಸಲಿಕ್ಕೆ ಪ್ರಾರಂಭಿಸ್ತವೆ. ಗ್ರಾವಿಟೇಷನ್ ಇದ್ರೆ ದೇಹದ ಮೇಲ್ಭಾಗದಿಂದ ಕೆಳಭಾಗದ ಕಡೆಗೆ ಹೆಚ್ಚು ಸಂಚರಿಸ್ತಾ ಇರುತ್ತವೆ. ಒಂದು ವೇಳೆ ಗ್ರಾವಿಟೇಷನ್ ಇಲ್ಲದೆ ಇದ್ರೆ ಎಲ್ಲಾ ಭಾಗಗಳಿಗೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ದ್ರವಗಳು ಕೆಳಗಿನ ಭಾಗದಿಂದ ದೇಹದ ಮೇಲ್ಭಾಗಕ್ಕೆ ಸಂಚರಿಸುವ ಸಾಧ್ಯತೆನೂ ಇರುತ್ತೆ. ಹಾಗಾಗಿ ಮೂವ್ ಟು ದ ಅಪ್ಪರ್ ಬಾಡಿ, ಅಫೆಕ್ಟಿಂಗ್ ವಿಷನ್ ಅಂಡ್ ಕಾಸಿಂಗ್ ಪಫಿನೆಸ್ ಇನ್ ದ ಸ್ಪೇಸ್. ಇದರಿಂದ ಏನಾಗುತ್ತೆ ಅಂತಂದ್ರೆ ಅವರ ಮುಖದಲ್ಲಿ ಮತ್ತು ದೃಷ್ಟಿಯ ಮೇಲೆ ಪರಿಣಾಮ ಆಗುತ್ತೆ. ಮುಖದಲ್ಲಿ ಊತದಂತಹ ಸಮಸ್ಯೆಗಳು ಕಂಡುಬರುತ್ತೆ. ಬ್ಯಾಲೆನ್ಸ್ ಅಂಡ್ ಕೋಆರ್ಡಿನೇಷನ್ ಇಶ್ಯೂಸ್. ಆಫ್ಟರ್ ರಿಟರ್ನಿಂಗ್ ಟು ಅರ್ತ್, ಆಸ್ಟ್ರೋನಾಟ್ಸ್ ಮೇ ಸ್ಟ್ರಗಲ್ ವಿತ್ ವಾಕಿಂಗ್ ಅಂಡ್ ಬ್ಯಾಲೆನ್ಸ್ ಬಿಕಾಸ್ ದರ್ ಬಾಡಿ ಅಡ್ಜಸ್ಟ್ ಟು ಗ್ರಾವಿಟಿ ಅಗೇನ್. ಅವರು ಅಲ್ಲಿ ಗ್ರಾವಿಟೇಷನ್ ಇಲ್ಲದೆ ಇರುವಂತಹ ವಾತಾವರಣದಲ್ಲಿ ಇದ್ದಿದ್ರು. ಹಾಗಾಗಿ ಮತ್ತೆ ವಾಪಸ್ ಬಂದಾಗ ಈ ಒಂದು ಭೂಮಿಯ ಗುರುತ್ವಾಕರ್ಷಣೆಗೆ ಸಂಬಂಧಪಟ್ಟ ಹಾಗೆ ಬಾಡಿ ಮತ್ತೆ ಹೊಂದ್ಕೊಳ್ಬೇಕು. ಹೀಗಾಗಿ ದೇಹ ಬ್ಯಾಲೆನ್ಸ್ ಆಗೋದಿಲ್ಲ, ನಡಿಲಿಕ್ಕೆ ಕಷ್ಟ ಆಗುತ್ತೆ. ಫಿಸಿಕಲ್ ಥೆರಪಿ ಹೆಲ್ಪ್ಸ್ ರಿಕವರಿ. ಹೀಗಾಗಿ ಇವರಿಗೋಸ್ಕರ ಒಂದು ಥೆರಪಿಯನ್ನ ಮಾಡ್ತಾರೆ. ಆ ಥೆರಪಿಯಲ್ಲಿ ಏನ್ ಮಾಡ್ತಾರೆ, ಆಸ್ಟ್ರೋನಾಟ್ಸ್ ಗೋ ಥ್ರೂ ಮಂತ್ಸ್ ಆಫ್ ಫಿಸಿಕಲ್ ಥೆರಪಿ. ಹಲವಾರು ತಿಂಗಳುಗಳ ಕಾಲ ಚಿಕಿತ್ಸೆಯನ್ನು ನೀಡ್ತಾರೆ. ಟು ರೀಗೇನ್ ಸ್ಟ್ರೆಂತ್, ಬ್ಯಾಲೆನ್ಸ್ ಅಂಡ್ ನಾರ್ಮಲ್ ಮೂವ್ಮೆಂಟ್. ಆ ಚಿಕಿತ್ಸೆಯ ಮೂಲಕ ಅವರು ತಮ್ಮ ಶಕ್ತಿಯನ್ನ, ಬ್ಯಾಲೆನ್ಸ್ ಅನ್ನ, ಸಾಮಾನ್ಯ ಚಲನೆಯನ್ನ ಮರಳಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹೆಲ್ತ್ ರಿಸ್ಕ್ ಆರ್ ಮಾನಿಟರ್ಡ್. ಚಿಕಿತ್ಸೆ ಕೊಡಬೇಕಾದ್ರೆ ಸೈಂಟಿಸ್ಟ್ ಟ್ರ್ಯಾಕ್ ಆಸ್ಟ್ರೋನಾಟ್ಸ್ ಹೆಲ್ತ್ ಆಫ್ಟರ್ ಸ್ಪೇಸ್ ಮಿಷನ್ಸ್ ಟು ಸ್ಟಡಿ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಅಂಡ್ ಇಂಪ್ರೂವ್ ಫ್ಯೂಚರ್ ಸ್ಪೇಸ್ ಟ್ರಾವೆಲ್ ಸೇಫ್ಟಿ. ಈಗ ಬಾಹ್ಯಾಕಾಶಕ್ಕೆ ಯಾರಾದ್ರೂ ಹೋಗಿ ಬಂದ್ರು ಅಂತ ಆದ್ರೆ ಅವರ ದೇಹವನ್ನ ಸೈಂಟಿಸ್ಟ್ಗಳು ಬಹಳ ಕೂಲಂಕುಷವಾಗಿ ಪರೀಕ್ಷೆ ಮಾಡ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಯಾಣಗಳನ್ನ ಕೈಗೊಳ್ಳಬಹುದು, ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ. ಅದಾದ ನಂತರ ನಿನ್ನೆಯದಾಗಿ ಕೊನೆಯ ಆರ್ಟಿಕಲ್ ಹೆಲ್ತ್ ಬೆನಿಫಿಟ್ಸ್ ಆಫ್ ಜಾಕ್ ಫ್ರೂಟ್. ಹಲಸಿನ ಹಣ್ಣಿನಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಒಂದು ಆರ್ಟಿಕಲ್ ಸೈನ್ಸ್ ರಿಲೇಟೆಡ್ ಆಗಿ ಕೊಟ್ಟಿದ್ರು. ಜಾಕ್ ಫ್ರೂಟ್ ಇಸ್ ವೆರಿ ನ್ಯೂಟ್ರಿಷಿಯಸ್. ಅಂತಂದ್ರೆ ಬಹಳ ಪೌಷ್ಟಿಕಾಂಶಯುಕ್ತವಾದಂತಹ ಒಂದು ಹಣ್ಣು ಇದು. ಇಟ್ ಇಸ್ ರಿಚ್ ಇನ್ ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಅಂಡ್ ಆಂಟಿ ಆಕ್ಸಿಡೆಂಟ್, ಮೇಕಿಂಗ್ ಇಟ್ ಅ ಸೂಪರ್ ಫುಡ್. ಸೂಪರ್ ಫುಡ್ ಅಂತಂದ್ರೆ ಈ ಎಲ್ಲಾ ಒಂದು ಪೌಷ್ಟಿಕಾಂಶಗಳನ್ನ ಹೊಂದಿರುವಂತಹ ಒಂದು ಆಹಾರ ಪದಾರ್ಥ. ಇದು ಸೈಂಟಿಫಿಕ್ ಟರ್ಮ್ ಅಲ್ಲ, ಆದ್ರೆ ಅದರ ಮಹತ್ವವನ್ನು ಹೇಳಲಿಕ್ಕೆ ಈಗ ಹಲಸಿನ ಹಣ್ಣಿಗೆ ಮಾತ್ರ ಸೂಪರ್ ಫುಡ್ ಅಂತ ಕರೀತಾರೆ ಅಂತಲ್ಲ, ಬೇರೆ ಬೇರೆ ಆಹಾರ ಪದಾರ್ಥಗಳಿಗೂ, ಬೇರೆ ಬೇರೆ ಹಣ್ಣುಗಳಿಗೂ ಸೂಪರ್ ಫುಡ್ ಅಂತ ಕರೀತಾರೆ. ಹಾಗಾಗಿ ಹಲಸಿನ ಹಣ್ಣು ಸಹ ಒಂದು ಸೂಪರ್ ಫುಡ್ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಪ್ರೋಟೀನ್ಗಳು, ಜೀವಸತ್ವ, ಖನಿಜ, ಆಂಟಿ ಆಕ್ಸಿಡೆಂಟ್ ಗಳಿಂದ ಇದು ತುಂಬಿಕೊಂಡಿದೆ. ಇದರಿಂದ ದೇಹಕ್ಕೆ ಬಹಳ ಒಳ್ಳೆಯದಾಗುತ್ತೆ. ಗುಡ್ ಫಾರ್ ಹಾರ್ಟ್ ಅಂಡ್ ಹೆಲ್ತ್. ಜಾಕ್ ಫ್ರೂಟ್ ಹೆಲ್ಪ್ಸ್ ಲೋವರ್ ಕೊಲೆಸ್ಟ್ರಾಲ್.
ಹಲಸಿನ ಹಣ್ಣಿನ ಸೇವನೆಯಿಂದ ನಿಮ್ಮ ದೇಹದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಇಂಪ್ರೂವ್ಸ್ ಡೈಜೆಷನ್, ಜೀರ್ಣಕ್ರಿಯೆ ಸುಧಾರಿಸುತ್ತೆ, ಅಂಡ್ ಗುಡ್ ಫಾರ್ ಹಾರ್ಟ್ ಹೆಲ್ತ್, ಹೃದಯದ ಆರೋಗ್ಯಕ್ಕೆ ಸಹ ಇದು ಬಹಳ ಒಳ್ಳೆಯದು. ಯೂಸ್ಫುಲ್ ಇನ್ ಕುಕಿಂಗ್, ಅದೇ ರೀತಿ ಇಟ್ ಇಸ್ ವೈಡ್ಲಿ ಯೂಸ್ಡ್ ಇನ್ ಸೌತ್ ಏಷ್ಯನ್ ಡಿಶಸ್, ಮುಖ್ಯವಾಗಿ ದಕ್ಷಿಣ ಏಷ್ಯಾದ ಬೇರೆ ಬೇರೆ ಆಹಾರಗಳಲ್ಲಿ ಇದನ್ನ ಹೆಚ್ಚು ಬಳಸ್ತಾರೆ. ಅಂಡ್ ಕ್ಯಾನ್ ಬಿ ಅ ಟೇಸ್ಟಿ ಮೀಟ್ ಆಲ್ಟರ್ನೇಟಿವ್, ಮಾಂಸಾಹಾರಕ್ಕೆ ಪರ್ಯಾಯವಾಗಿ ಸಹ ಇದನ್ನ ಬಳಸಬಹುದು. ಇನ್ ಹೆಲ್ಪ್ಸ್ ಡಯಾಬಿಟಿಕ್ಸ್ ಅಂತಂದ್ರೆ ಮಧುಮೇಹ ರೋಗ, ಸಕ್ಕರೆ ಕಾಯಿಲೆ ಇರುವವರಿಗೂ ಸಹ ಇದು ಬಹಳ ಹೆಲ್ಪ್ ಮಾಡುತ್ತೆ. ಯಾಕಂತಂದ್ರೆ ಜಾಕ್ ಫ್ರೂಟ್ ಹ್ಯಾಸ್ ಅ ಲೋ ಗ್ಲೈಸೆಮಿಕ್ ಇಂಡೆಕ್ಸ್, ಇದನ್ನ ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂತಂದ್ರೆ ಕೆಳಗಡೆ ಕೊಟ್ಟಿದ್ದೇನೆ, ದ ಗ್ಲೈಸೆಮಿಕ್ ಇಂಡೆಕ್ಸ್, GI ಅಂತಾನು ಕರೀತಾರೆ. ಇಟ್ಸ್ ಅ ಮೆಜರ್ ಆಫ್ ಹೌ ಕ್ವಿಕ್ಲಿ ಫುಡ್ ರೈಸಸ್ ಬ್ಲಡ್ ಶುಗರ್ ಲೆವೆಲ್ಸ್. ಒಂದು ಆಹಾರವನ್ನ ಸೇವಿಸಿದಾಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಎಷ್ಟು ಬೇಗ ಏರಿಕೆ ಆಗುತ್ತೆ ಅನ್ನೋದನ್ನ ಇದು ಮೆಷರ್ ಮಾಡುತ್ತೆ. ಅದಕ್ಕೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕರೀತಾರೆ. ಫುಡ್ಸ್ ವಿತ್ ಅ ಲೋ GI, ಫಾರ್ ಎಕ್ಸಾಂಪಲ್ ಜಾಕ್ ಫ್ರೂಟ್, ಅತಿ ಕಡಿಮೆ GI ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನ ಹೊಂದಿರುವಂತಹ ಫುಡ್ಗಳು ಏನ್ ಮಾಡುತ್ತೆ, ರಿಲೀಸ್ ಶುಗರ್ ಸ್ಲೋಲಿ ಇಂಟು ದ ಫುಡ್, ಸಕ್ಕರೆ ಪ್ರಮಾಣವನ್ನ ರಕ್ತದಲ್ಲಿ ನಿಧಾನವಾಗಿ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ವಿಚ್ ಇಸ್ ಗುಡ್ ಫಾರ್ ಪೀಪಲ್ ವಿತ್ ಡಯಾಬಿಟಿಸ್ ಅಂಡ್ ಹೆಲ್ಪ್ಸ್ ಮೇಂಟೈನ್ ಸ್ಟಡಿ ಎನರ್ಜಿ ಲೆವೆಲ್ಸ್. ಅದರಿಂದ ಡಯಾಬಿಟಿಸ್ ಇರೋರಿಗೆ, ಮಧುಮೇಹ ರೋಗ ಇರೋರಿಗೆ ಹೆಲ್ಪ್ ಆಗುತ್ತೆ. ಅವರ ದೇಹದ ಎನರ್ಜಿ ಲೆವೆಲ್ ಅನ್ನ ಸರಿಯಾಗಿ ಕಾಪಾಡಿಕೊಳ್ಳಿಕ್ಕೆ ಅದು ಸಹಾಯ ಮಾಡುತ್ತೆ. ಇಲ್ಲಿ ಕೊಟ್ಟಿರೋದೇನು, ಜಾಕ್ ಫ್ರೂಟ್ ಹ್ಯಾಸ್ ಅ ಲೋ ಗ್ಲೈಸೆಮಿಕ್ ಇಂಡೆಕ್ಸ್, ಇದರಿಂದ ಸಕ್ಕರೆ ಕಾಯಿಲೆ ಇರೋರಿಗೆ ಹೆಲ್ಪ್ ಆಗುತ್ತೆ. ಮೇಕಿಂಗ್ ಇಟ್ ಅ ಗುಡ್ ಫುಡ್ ಚಾಯ್ಸ್ ಫಾರ್ ಪೀಪಲ್ ವಿತ್ ಡಯಾಬಿಟಿಸ್ ಇರೋರಿಗೂ ಸಹ ಇದು ಒಳ್ಳೆಯ ಆಹಾರ. ಸ್ಟ್ರಾಂಗ್ ಅಂಡ್ ಯೂಸ್ಫುಲ್ ವುಡ್, ಅದೇ ರೀತಿ ಅದರ ಮರ ಅಂತಂದ್ರೆ ಅದರ ವುಡ್ ಇದೆಯಲ್ವಾ, ವುಡ್ ಫ್ರಾಮ್ ದ ಜಾಕ್ ಫ್ರೂಟ್ ಟ್ರೀ ಇಸ್ ಸ್ಟ್ರಾಂಗ್, ಬಹಳ ಗಟ್ಟಿಯಾಗಿರುತ್ತೆ, ಬಲವಾಗಿರುತ್ತೆ. ಅಂಡ್ ಟರ್ಮೈಟ್ ರೆಸಿಸ್ಟೆಂಟ್, ಅಂತಂದ್ರೆ ಈ ಒಂದು ವುಡ್ಗೆ ಗೆದ್ದಲು ಬರೋದಿಲ್ಲ, ಗೆದ್ದಲು ರೆಸಿಸ್ಟೆಂಟ್, ಇದು ಗೆದ್ದಲು ನಿರೋಧಕ ಅಂತ ಹೇಳಬಹುದು. ಆಫನ್ ಯೂಸ್ ಫಾರ್ ಮೇಕಿಂಗ್ ಫರ್ನಿಚರ್, ಹಾಗಾಗಿ ಇದನ್ನ ಹೆಚ್ಚು ಫರ್ನಿಚರ್ಗಳನ್ನ, ಪೀಠೋಪಕರಣಗಳನ್ನ ತಯಾರಿಸಲಿಕ್ಕೆ ಬಳಸ್ತಾರೆ. ಮತ್ತು ನಿನ್ನೆಯ ಆರ್ಟಿಕಲ್ಗಳು, ಇವತ್ತು ವರ್ಲ್ಡ್ TB ಡೇ, ಹಾಗಾಗಿ ಇಲ್ಲೊಂದು ಆರ್ಟಿಕಲ್ ಇದೆ. ಮೊದಲನೇದು TB ಡೇಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಇಮ್ಯಾಜಿನ್ 360 ಕಾಂಪ್ರಿಹೆನ್ಸಿವ್ TB ಕೇರ್ ರೆಸ್ಪಾನ್ಸ್. ಮತ್ತೆ ಸೋಷಿಯಲ್ ಸ್ಟಿಗ್ಮಾ ಇಸ್ ರಿಯಲಿ ಈವನ್ ಟುಡೇ, ಇದು ಸಹ TBಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಟುವರ್ಡ್ಸ್ ಬೆಟರ್ TB ಕಂಟ್ರೋಲ್. ಈ 4 ಆರ್ಟಿಕಲ್ಗಳು ಸಹ TBಗೆ ಸಂಬಂಧಪಟ್ಟಿದ್ದು. ಎಲ್ಲಾ ಆರ್ಟಿಕಲ್ಗಳಿಂದ ಮುಖ್ಯವಾದ ಅಂಶಗಳನ್ನ ನೋಡ್ಬಿಡೋಣ. ಒಂದೇ ಒಂದು ಹೆಡ್ಲೈನ್ ಅಲ್ಲಿ ಕೊಟ್ಬಿಟ್ಟಿದ್ದಾನೆ, ಟ್ಯೂಬರ್ಕ್ಯುಲೋಸಿಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್. ಈ ಒಂದು ಹೆಡ್ಲೈನ್ ಅಡಿಯಲ್ಲಿ ಎಲ್ಲ ಅಂಶಗಳನ್ನ ಕನ್ಸಿಡರ್ ಮಾಡ್ತಾ ಇದ್ದೇವೆ. TB ಆಸ್ ಎ ಮೇಜರ್ ಹೆಲ್ತ್ ಕನ್ಸರ್ನ್, ಅಂದ್ರೆ ಭಾರತದಲ್ಲಿ ಬಹಳ ಪ್ರಮುಖವಾಗಿ ಇರುವಂತಹ ರೋಗ ಇದು. ಇದನ್ನ ತಡೆಗಟ್ಟಲಿಕ್ಕೆ ನಾವು ಹೇಗೆ ಮುಂದಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಟ್ಯೂಬರ್ಕ್ಯುಲೋಸಿಸ್ ರಿಮೇನ್ಸ್ ಮೇಜರ್ ಹೆಲ್ತ್ ಪ್ರಾಬ್ಲಮ್ ಇನ್ ಇಂಡಿಯಾ, ದೊಡ್ಡ ಆರೋಗ್ಯ ಸಮಸ್ಯೆ. ಎಫರ್ಟ್ಸ್ ಆರ್ ನೀಡೆಡ್ ಟು ಕಂಟ್ರೋಲ್ ಅಂಡ್ ಎಲಿಮಿನೇಟ್ ಎಫೆಕ್ಟಿವ್ಲಿ, ಹಾಗಾಗಿ ಪರಿಣಾಮಕಾರಿಯಾಗಿ ಅದನ್ನು ನಿಯಂತ್ರಿಸಲಿಕ್ಕೆ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯ ಇದೆ. ಡೇಟಾ ನೋಡ್ಕೊಳ್ಳೋದಾದ್ರೆ, ಇಂಡಿಯಾ ಹ್ಯಾಸ್ 28% ಆಫ್ ದಿ ವರ್ಲ್ಡ್ಸ್ TB ಕೇಸಸ್. ಒಟ್ಟು ಜಾಗತಿಕ TB ಪ್ರಕರಣಗಳಲ್ಲಿ, ಕೇಸ್ಗಳಲ್ಲಿ ಭಾರತ ಸುಮಾರು 28% ಅನ್ನ ಹೊಂದಿದೆ. ಮೇಕಿಂಗ್ ಇಟ್ ಒನ್ ಆಫ್ ದಿ ಮೋಸ್ಟ್ ಅಫೆಕ್ಟೆಡ್ ಕಂಟ್ರೀಸ್, ಹಾಗಾಗಿ TB ಪೀಡಿತ ದೇಶಗಳಲ್ಲಿ ಭಾರತ ಅತಿ ಹೆಚ್ಚು, TB ಪೀಡಿತ ದೇಶಗಳಲ್ಲಿ ಭಾರತ ಒಂದು. ಮೋರ್ ದೆನ್ 25% ಆಫ್ TB ಕೇಸಸ್ ಇನ್ ನಾರ್ದರ್ನ್ ಇಂಡಿಯಾ, ಉತ್ತರ ಭಾರತದಲ್ಲಿ ಸುಮಾರು 25%ಗಿಂತ ಹೆಚ್ಚು ಕ್ಷಯರೋಗದ ಪ್ರಕರಣಗಳು ಕಂಡು ಬರ್ತಾ ಇದೆ. ಅದರಿಂದ ವಿಚ್ ವಿಲ್ ಕಾಂಟ್ರಿಬ್ಯೂಟ್ ಟು ದ ನ್ಯಾಷನಲ್ TB ಬರ್ಡನ್, ರಾಷ್ಟ್ರದ ಕ್ಷಯರೋಗದ ಹೊರೆ ಹೆಚ್ಚಾಗ್ತಾ ಇದೆ. ಒನ್ ಅನ್ಟ್ರೀಟೆಡ್ TB ಪೇಷಂಟ್ ಕ್ಯಾನ್ ಇನ್ಫೆಕ್ಟ್ 10 to 15 ಅದರ್ಸ್ ಇಫ್ ನಾಟ್ ಡಯಾಗ್ನೋಸ್ಡ್ ಆನ್ ಟೈಮ್. ಈಗ ಒಬ್ಬ ರೋಗಿಗೆ TB ಬಂದಿದೆ ಅಂತ ಆದ್ರೆ ಅವನಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗೋದಿಲ್ಲ. ಆಗ ಏನಾಗುತ್ತೆ, ಅವನಿಂದಾಗಿ ಇತರ 10 ರಿಂದ 15 ಜನರಿಗೆ ಅದು ಇನ್ಫೆಕ್ಟ್ ಆಗುತ್ತೆ, ಸೋಂಕು ತಗುಲ್ತಾ ಹೋಗುತ್ತೆ. ಹಾಗಾಗಿ ಸರಿಯಾದ ಸಮಯದಲ್ಲಿ ಅದನ್ನ ಪತ್ತೆ ಹಚ್ಚೋದು, ಟ್ರೀಟ್ಮೆಂಟ್ ಅನ್ನು ಕೊಡೋದು ಸಹ ಬಹಳ ಮುಖ್ಯ. ಸ್ಟ್ರೆಂಥನಿಂಗ್ ಹೆಲ್ತ್ ಕೇರ್ ಸರ್ವಿಸಸ್, ಮುಖ್ಯವಾಗಿ ಆರೋಗ್ಯ ಸೇವೆಗಳನ್ನ ಬಲಪಡಿಸುವ ಅವಶ್ಯಕತೆ ಇದೆ. ಇದರ ಅಂಡರಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು ಈಕ್ವಲ್ ಆಕ್ಸೆಸ್ ಟು ಹೆಲ್ತ್ ಕೇರ್. ಎವ್ರಿ ಒನ್ ರಿಗಾರ್ಡ್ಲೆಸ್ ಆಫ್ ಫಿನಾನ್ಷಿಯಲ್ ಸ್ಟೇಟಸ್, ಅವರ ಆರ್ಥಿಕ ಸ್ಥಿತಿಯನ್ನು ಲೆಕ್ಕಿಸದೆ ಪ್ರತಿಯೊಬ್ಬರಿಗೂ ಶುಡ್ ಹ್ಯಾವ್ ಆಕ್ಸೆಸ್ ಟು ಕ್ವಾಲಿಟಿ TB ಟ್ರೀಟ್ಮೆಂಟ್, ಅಂದ್ರೆ ಉತ್ತಮ ಗುಣಮಟ್ಟದ ಕ್ಷಯ ಚಿಕಿತ್ಸೆಯ ಸೌಲಭ್ಯ ದೊರಕಬೇಕು. ಇಂಪ್ರೂವಿಂಗ್ ಲೋಕಲ್ ಹೆಲ್ತ್ ಸೆಂಟರ್ಸ್, ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಂತಿರುತ್ತೆ, ಸಾರ್ವಜನಿಕ ಆರೋಗ್ಯ ಕೇಂದ್ರಗಳು, ಅವುಗಳನ್ನ ಇನ್ನಷ್ಟು ಇಂಪ್ರೂವ್ ಮಾಡಬೇಕು. ಸ್ಟ್ರೆಂಥನಿಂಗ್ ಲೋಕಲ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಕ್ಯಾನ್ ಹೆಲ್ಪ್ ಇನ್ ಅರ್ಲಿ TB ಡಿಟೆಕ್ಷನ್ ಅಂಡ್ ಟ್ರೀಟ್ಮೆಂಟ್. ಇವುಗಳನ್ನ ಹೆಚ್ಚು ಇಂಪ್ರೂವ್ ಮಾಡೋದ್ರಿಂದ ಬಹಳ ಬೇಗ ಪ್ರಾರಂಭಿಕ ಹಂತದಲ್ಲೇ TBಯನ್ನು ಡಿಟೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಟ್ರಾಂಗ್ ಪಬ್ಲಿಕ್ ಹೆಲ್ತ್ ಸಿಸ್ಟಮ್, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆನ ಇನ್ನಷ್ಟು ಸುಸಂಘಟಿತಗೊಳಿಸಬೇಕು. ವೆಲ್ ಆರ್ಗನೈಸ್ಡ್ ಸಿಸ್ಟಮ್ ಎನ್ಶೋರ್ಸ್ ಕ್ವಿಕ್ ಡಿಟೆಕ್ಷನ್ ಅಂಡ್ ಪ್ರಾಪರ್ ಟ್ರೀಟ್ಮೆಂಟ್ ಆಫ್ TB. ಈ ಒಂದು ಸಾರ್ವಜನಿಕ ವ್ಯವಸ್ಥೆಯ ಮೂಲಕ ನಾವು ಆದಷ್ಟು ಬೇಗ ಡಿಟೆಕ್ಟ್ ಮಾಡಬಹುದು, ಪ್ರಾಪರ್ ಆಗಿ ಸರಿಯಾದ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಸಹ ಸಾಧ್ಯ ಆಗುತ್ತೆ. ಇನ್ನು ಅರ್ಲಿ ಡಯಾಗ್ನೋಸಿಸ್ ಅಂಡ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆನ್ಸ್ ಆಫ್ ಅರ್ಲಿ ಡಯಾಗ್ನೋಸಿಸ್, ಯಾಕೆ ನಾವು ಬಹಳ ಬೇಗ ಅದನ್ನು ಪತ್ತೆ ಹಚ್ಚಬೇಕು ಅಂತಂದ್ರೆ,
ಡಿಲೇ ಟೆಸ್ಟಿಂಗ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ಸ್ ಅಂಡ್ ಫರ್ದರ್ ಸ್ಪ್ರೆಡ್ ಆಫ್ ಟಿಬಿ. ಮೊದಲೇ ಪತ್ತೆ ಹಚ್ಚದಿದ್ರೆ ಇನ್ನಷ್ಟು ಮುಂದಿನ ಹಂತಗಳಿಗೆ ರೋಗ ತಲುಪುತ್ತೆ. ಅದನ್ನ ಆವಾಗ ಗುಣಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಮತ್ತೆ ಬಹಳಷ್ಟು ಜನರಿಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಅವೈಲಬಿಲಿಟಿ ಆಫ್ ಮೆಡಿಸಿನ್ಸ್. ಫ್ರೀ ಟಿಬಿ ಮೆಡಿಸಿನ್ಸ್ ಶುಡ್ ಬಿ ಈಸಿಲಿ accessible in both ಗವರ್ಮೆಂಟ್ ಅಂಡ್ ಪ್ರೈವೇಟ್ ಹಾಸ್ಪಿಟಲ್ಸ್. ಅದೇ ರೀತಿ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತ ಟಿಬಿ ಔಷಧಿಗಳು ಸುಲಭವಾಗಿ ಎಲ್ರಿಗೂ ಸಿಗಬೇಕು. ಟೆಕ್ನಾಲಜಿ ಫಾರ್ ಬೆಟರ್ ಟಿಬಿ ಕೇರ್. ಡಿಜಿಟಲ್ ಟೂಲ್ಸ್ ಕ್ಯಾನ್ ಹೆಲ್ಪ್ ಟ್ರ್ಯಾಕ್ ಟ್ರೀಟ್ಮೆಂಟ್, ಇಂಪ್ರೂವ್ ಮೆಡಿಸಿನ್ ಆಕ್ಸೆಸ್ ಅಂಡ್ ಎನ್ಶೋರ್ ಬೆಟರ್ ಪೇಷಂಟ್ ಮ್ಯಾನೇಜ್ಮೆಂಟ್. ಈಗಿನ ಕಾಲದಲ್ಲಿ ಹಲವಾರು ಆಧುನಿಕ ತಂತ್ರಜ್ಞಾನಗಳಿದೆ. ಎಐ ಇರಬಹುದು, ಬ್ಲಾಕ್ ಚೈನ್ ಟೆಕ್ನಾಲಜಿ, ಮತ್ತೆ ಹಲವಾರು ಈ ರೀತಿಯ ಹೊಸ ಟೆಕ್ನಾಲಜಿಗಳನ್ನ ಉಪಯೋಗ ಮಾಡಿಕೊಂಡು ನಾವು ಏನ್ ಮಾಡಬಹುದು, ಚಿಕಿತ್ಸೆನ ಬಹಳ ಬೇಗ ಪತ್ತೆ ಹಚ್ಚೋದು, ಅಥವಾ ರೋಗ ಬಂದಿದ್ದನ್ನ ರೋಗ ನಿರ್ಣಯ ಅಂತ ಹೇಳ್ತೇವೆ, ಡಯಾಗ್ನೋಸಿಸ್ ಮಾಡೋದು, ಪತ್ತೆ ಹಚ್ಚೋದು, ಔಷಧ ಸೌಲಭ್ಯಗಳನ್ನ ಸುಧಾರಿಸಲಿಕ್ಕೆ, ಮತ್ತೆ ರೋಗಿಯ ಒಂದು ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಲಿಕ್ಕೆ ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಬಹುದು. ಅಡ್ರೆಸಿಂಗ್ ಸೋಷಿಯಲ್ ಚಾಲೆಂಜಸ್. ಇದು ಕೇವಲ ಫಿಸಿಕಲ್ ಆಗಿ ಅಥವಾ ದೇಹಕ್ಕೆ ಮಾತ್ರ ಚಾಲೆಂಜ್ ಆಗಿರೋದಿಲ್ಲ. ಟಿಬಿ ಅಂತ ಬಂದ್ರೆ ಸಮಾಜದಲ್ಲೂ ಸಹ ಕೆಲವೊಂದು ಸಮಸ್ಯೆಗಳು ಎದುರಾಗುತ್ತೆ. ಟಿಬಿ ಸ್ಟಿಗ್ಮಾ ಅಂಡ್ ಡಿಸ್ಕ್ರಿಮಿನೇಷನ್. ಮೆನಿ ಟಿಬಿ ಪೇಷಂಟ್ಸ್ ಫೇಸ್ ಸೋಷಿಯಲ್ ರಿಜೆಕ್ಷನ್. ಸಮಾಜ ಅವರನ್ನ ಒಪ್ಕೊಳ್ಳೋದಿಲ್ಲ, ಅವರನ್ನ ದೂರ ಇಡ್ತಾರೆ. ಮೇಕಿಂಗ್ ರಿಕವರಿ ಮೋರ್ ಡಿಫಿಕಲ್ಟ್. ಹೀಗಾಗಿ ಅವರಿಗೆ ಮಾನಸಿಕವಾಗಿಯೂ ಸಹ ಹಲವಾರು ಸಮಸ್ಯೆಗಳು ಕಂಡು ಬರುತ್ತೆ. ಅದರಿಂದ ರಿಕವರ್ ಆಗೋದು ಬಹಳ ಕಷ್ಟ ಆಗುತ್ತೆ. ಕಮ್ಯುನಿಟಿ ಅವೇರ್ನೆಸ್. ಎಜುಕೇಟಿಂಗ್ ಪೀಪಲ್ ಅಬೌಟ್ ಟಿಬಿ ಸಿಂಪ್ಟಮ್ಸ್. ಮುಖ್ಯವಾಗಿ ಜನರಿಗೆ ಟಿಬಿಯ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು, ಟ್ರೀಟ್ಮೆಂಟ್ ಬಗ್ಗೆ ಬೇಕಾದ ಜಾಗೃತಿಯನ್ನು ಮೂಡಿಸಬೇಕು. ಅಂಡ್ ಪ್ರಿವೆನ್ಷನ್ ಕ್ಯಾನ್ ರೆಡ್ಯೂಸ್ ಫಿಯರ್ ಅಂಡ್ ಸ್ಟಿಗ್ಮಾ. ಈ ಎಲ್ಲ ಕ್ರಮಗಳನ್ನ ಕೈಗೊಳ್ಳೋದ್ರಿಂದ ಜನರಲ್ಲಿರುವ ಭಯವನ್ನ ಮತ್ತೆ ಆ ಒಂದು ಕಳಂಕವನ್ನ, ಟಿಬಿ ಬಂದಿರೋರ ಮೇಲೆ ಕಳಂಕವನ್ನ ನಾವು ದೂರಗೊಳಿಸಬಹುದು. ಸಪೋರ್ಟ್ ನೆಟ್ವರ್ಕ್ಸ್ ಫಾರ್ ಪೇಷಂಟ್ಸ್. ಅದೇ ರೀತಿ ಗ್ರೂಪ್ಸ್ ಫಾರ್ಮ್ ಬೈ ಟಿಬಿ ಸರ್ವೈವರ್ಸ್ ಪ್ರೊವೈಡ್ ಎಮೋಷನಲ್ ಅಂಡ್ ಮೆಡಿಕಲ್ ಸಪೋರ್ಟ್ ಫಾರ್ ನ್ಯೂ ಪೇಷಂಟ್ಸ್. ಈಗ ಮೊದಲು ಟಿಬಿ ಬಂದು ಗುಣಮುಖ ಆದವರ ಒಂದು ಗ್ರೂಪ್ ಅನ್ನ ರಚಿಸಬೇಕು. ಅವ್ರೇನ್ ಮಾಡಬಹುದು, ಹೊಸದಾಗಿ ಯಾರಿಗೋ ಟಿಬಿ ಬಂದಿರುತ್ತೆ, ಆ ಟಿಬಿ ಬಂದಿರೋರಿಗೆ ಧೈರ್ಯ ತುಂಬಿ ಆದಷ್ಟು ಬೇಗ ಅವರು ರಿಕವರಿ ಆಗಲಿಕ್ಕೆ ಹೆಲ್ಪ್ ಮಾಡಬಹುದು. ಅದೇ ರೀತಿ ರೋಲ್ ಆಫ್ ನ್ಯೂಟ್ರಿಷನ್ ಅಂಡ್ ಸೋಷಿಯಲ್ ಸಪೋರ್ಟ್. ಆಹಾರ, ಪೋಷಕಾಂಶ ಮತ್ತೆ ಸಾಮಾಜಿಕ ಬೆಂಬಲದ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಪ್ರಾಪರ್ ನ್ಯೂಟ್ರಿಷನ್ ಫಾರ್ ಟಿಬಿ ಪೇಷಂಟ್ಸ್. ಹೆಲ್ದಿ ಡಯಟ್ ಹೆಲ್ಪ್ಸ್ ಪೇಷಂಟ್ಸ್ ರಿಕವರ್ ಫಾಸ್ಟರ್. ಸರಿಯಾದ ಆಹಾರ ಸೇವನೆ ಮೂಲಕ ಬಹಳ ಬೇಗ ಅವರು ಚೇತರಿಸಿಕೊಳ್ಬಹುದು. ಫಿನಾನ್ಷಿಯಲ್ ಅಂಡ್ ಇಮೋಷನಲ್ ಸಪೋರ್ಟ್. ಟಿಬಿ ಪೇಷಂಟ್ಸ್ ನೀಡ್ ಜಾಬ್ ಸೆಕ್ಯೂರಿಟಿ. ಯಾರಿಗೂ ಒಬ್ಬರಿಗೆ ಟಿಬಿ ಬಂದಿರುತ್ತೆ ಅಂತಂದ್ರೆ ಅವರು ಬೇರೆ ಬೇರೆ ಆಸ್ಪತ್ರೆಗಳಿಗೆ ಹೋಗ್ಬೇಕಾಗಿರ್ಬಹುದು, ಹಾಗೆ ಬೇರೆ ಬೇರೆ ರೀತಿಯ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಜಾಬ್ನಿಂದ, ತನ್ನ ಉದ್ಯೋಗದಿಂದ ದೂರ ಉಳಿಬೇಕಾಗುತ್ತೆ. ಆದ್ರೆ ಅಂಥವರಿಗೆ ಸರ್ಕಾರ ಅಥವಾ ಸಂಸ್ಥೆಗಳು ಜಾಬ್ ಸೆಕ್ಯೂರಿಟಿಯನ್ನ ಕೊಡಬೇಕು. ಎಮೋಷನಲ್ ಕೇರ್. ಭಾವನಾತ್ಮಕವಾಗಿ ಅವರಿಗೆ ಕಾಳಜಿಯನ್ನ ತೋರಿಸಬೇಕು. ಅಂಡ್ ಫಿನಾನ್ಷಿಯಲ್ ಏಡ್ ಡ್ಯೂರಿಂಗ್ ಟ್ರೀಟ್ಮೆಂಟ್. ಮತ್ತೆ ಚಿಕಿತ್ಸೆಯ ಸಂದರ್ಭದಲ್ಲಿ ಹಣಕಾಸಿನ ಸಹಾಯವನ್ನು ಸಹ ನೀಡಬೇಕು. ಸರ್ಕಾರ ಏನ್ ಮಾಡಬಹುದು ಹಾಗಾದ್ರೆ? ಪಾಲಿಸಿ ಅಂಡ್ ಗವರ್ಮೆಂಟ್ ಆಕ್ಷನ್ಸ್. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಸ್. ಗವರ್ಮೆಂಟ್ ಅಂಡ್ ಪ್ರೈವೇಟ್ ಹಾಸ್ಪಿಟಲ್ಸ್ ಮಸ್ಟ್ ಕೊಲಾಬ್ರೇಟ್ ಟು ಪ್ರೊವೈಡ್ ಬೆಟರ್ ಟಿಬಿ ಕೇರ್. ಸರ್ಕಾರ ಮತ್ತೆ ಖಾಸಗಿ ಸಂಸ್ಥೆಗಳು ಸಹಭಾಗಿತ್ವದ ಮೂಲಕ ಏನ್ ಮಾಡುವುದು, ಟಿಬಿ ಬಂದಿರೋರಿಗೆ ಉತ್ತಮವಾದಂತಹ ಚಿಕಿತ್ಸೆಯನ್ನ ಕೊಡಿಸಬೇಕು. ಸ್ಟ್ರಾಂಗರ್ ಹೆಲ್ತ್ ಕೇರ್ ಪಾಲಿಸೀಸ್. ಕೋಆರ್ಡಿನೇಟೆಡ್ ಎಫರ್ಟ್ಸ್ ಬಿಟ್ವೀನ್ ವೇರಿಯಸ್ ಹೆಲ್ತ್ ಕೇರ್ ಪ್ರೊವೈಡರ್ಸ್. ಬರೀ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮಾತ್ರ ಅಲ್ಲ, ಸರ್ಕಾರದಲ್ಲೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇರುತ್ತೆ. ಆ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಮತ್ತೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸೇವೆಗಳನ್ನ ಒದಗಿಸುವವರು, ಇವರೆಲ್ಲ ಒಟ್ಟಾಗಿ ಸೇರ್ಕೊಂಡು ಪ್ರಯತ್ನಗಳನ್ನ ಮಾಡಬೇಕು. ದೇ ಕ್ಯಾನ್ ಎನ್ಶೋರ್ ಎಫಿಷಿಯಂಟ್ ಟ್ರೀಟ್ಮೆಂಟ್. ಇದರ ಮೂಲಕ ಟ್ರೀಟ್ಮೆಂಟ್ ಅನ್ನ ಇನ್ನಷ್ಟು ದಕ್ಷತೆಯಿಂದ ಅವರಿಗೆ ಟ್ರೀಟ್ಮೆಂಟ್ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಕಮ್ಯುನಿಟಿ ಇನ್ವಾಲ್ವ್ಮೆಂಟ್. ಮೋರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂಡ್ ಸೋಷಿಯಲ್ ಅಕ್ಸೆಪ್ಟೆನ್ಸ್ ಇನಿಷಿಯೇಟಿವ್ಸ್ ಕ್ಯಾನ್ ಹೆಲ್ಪ್ ಫೈಟ್ ಟಿಬಿ ಎಫೆಕ್ಟಿವ್ಲಿ. ಮುಖ್ಯವಾಗಿ ಜನರಿಗೆ ಸಂಬಂಧಪಟ್ಟ ಹಾಗೆ ಸಮುದಾಯಗಳಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕು, ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಮಾಡಬೇಕು. ಇದರ ಬಗ್ಗೆ ಜನರ ಸ್ವೀಕಾರಾರ್ಹತೆ ಅಂತಂದ್ರೆ, ಟಿಬಿ ಅಂತಂದ್ರೆ ದೊಡ್ಡ ಬೇರೆ ಅದೊಂದು ಕಳಂಕ ಹೊಂದಿರುವಂತಹ ರೋಗ ಅಲ್ಲ ಅದು. ಜನರಿಗೆ ಆ ರೀತಿ ತಾರತಮ್ಯ ಮಾಡಬಾರ್ದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಹಾಗೆ ಜಾಗೃತಿಯನ್ನ ಮೂಡಿಸೋದನ್ನ ಹೆಚ್ಚು ಮಾಡಬೇಕು. ಇದರಿಂದ ಏನಾಗುತ್ತೆ, ಟಿಬಿಯನ್ನ ಇನ್ನಷ್ಟು ಎಫೆಕ್ಟಿವ್ ಆಗಿ ನಾವು ಪರಿಹರಿಸಬಹುದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೇಷಂಟ್ಗಳಿಗೆ ನಾವು ಧೈರ್ಯವನ್ನ ತುಂಬಬಹುದು. ಇನ್ನು ಕೋವಿಡ್ ನಿಂದ ನಾವು ಕೆಲವೊಂದು ಪಾಠಗಳನ್ನ ಕಲ್ತಿದ್ದೇವೆ. ಏನಂತಂದ್ರೆ, COVID-19 ರೆಸ್ಪಾನ್ಸ್ ಶೋಡ್ ಹೌ ಸ್ಟ್ರಾಂಗ್ ಕಮ್ಯುನಿಕೇಶನ್, ಟೆಕ್ನಾಲಜಿ ಅಂಡ್ ಪಬ್ಲಿಕ್ ಹೆಲ್ತ್ ಮೆಜರ್ಸ್ ಕ್ಯಾನ್ ಇಂಪ್ರೂವ್ ಡಿಸೀಸ್ ಕಂಟ್ರೋಲ್. ಕೋವಿಡ್ ಬಂದಾಗ ನಾವು ಹೇಗೆ ಸ್ಟ್ರಾಂಗ್ ಕಮ್ಯುನಿಕೇಶನ್, ಎಲ್ಲ ಕಡೆ ಉತ್ತಮವಾದ ಸಂವಹನ ವ್ಯವಸ್ಥೆ ಮತ್ತೆ ತಂತ್ರಜ್ಞಾನವನ್ನು ಅದ್ಭುತವಾಗಿ ಉಪಯೋಗ ಮಾಡ್ಕೊಂಡಿದ್ದೀವಿ. ಪಬ್ಲಿಕ್ ಹೆಲ್ತ್ ಮೆಜರ್ಸ್, ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತಮ ಕ್ರಮಗಳನ್ನು ಸರ್ಕಾರ ಸಹ ಕೈಗೊಂಡಿತ್ತು. ಈ ಎಲ್ಲವನ್ನ ಈಗ ಟಿಬಿಗೆ ಸಂಬಂಧಪಟ್ಟ ಹಾಗೂ ನಾವು ಇದನ್ನ ಮಾಡ್ಕೋಬೇಕು. ಸಿಮಿಲರ್ ಸ್ಟ್ರಾಟಜೀಸ್ ಕ್ಯಾನ್ ಬಿ ಅಪ್ಲೈಡ್ ಟು ಟಿಬಿ ಕಂಟ್ರೋಲ್ ಫಾರ್ ಬೆಟರ್ ಔಟ್ಕಮ್ಸ್. ಈ ರೀತಿಯಾದ ಉತ್ತಮ ವ್ಯವಸ್ಥೆಯ ಮೂಲಕ ಟಿಬಿಯನ್ನ ಇನ್ನಷ್ಟು ಚೆನ್ನಾಗಿ ನಾವು ಕಂಟ್ರೋಲ್ ಮಾಡಬಹುದು. ಭಾರತದ
2025ರ ಟಿಬಿ ನಿರ್ಮೂಲನಾ ಗುರಿ ಇದೆಯಲ್ವಾ ಅದನ್ನ ಸಾಧಿಸಲಿಕ್ಕೆ ಸಾಧ್ಯ ಆದ್ರೂ ಆಗ್ಬಹುದು. ಇದಾದ ನಂತರ ಈ ಕಡೆ ಚಿಕ್ಕ ಎಡಿಟೋರಿಯಲ್ಗಳಿದೆ. ಮೊದಲನೇದು ಪೆಟಿ ಪಾಲಿಟಿಕ್ಸ್. ಇದರಲ್ಲಿ ಮುಖ್ಯವಾಗಿ ಡಿಲಿಮಿಟೇಷನ್ ಮತ್ತೆ ಸೆನ್ಸಸ್ ಲೇಟ್ ಆಗಿದೆ, ಹಾಗಾಗಿ ಡಿಲಿಮಿಟೇಷನ್ ಸರಿಯಾಗಿ ಆಗ್ತಾ ಇಲ್ಲ. ಸದರ್ನ್ ಸ್ಟೇಟ್ಗಳು, ದಕ್ಷಿಣ ಭಾರತದ ರಾಜ್ಯಗಳು ಅದರ ಬಗ್ಗೆ ಆರೋಪಗಳನ್ನ ಎತ್ತುತ್ತಾ ಇವೆ. ಕೇಂದ್ರ ಸರ್ಕಾರ ಸರಿಯಾಗಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹೀಗೆ ಬೇರೆ ಬೇರೆ ಅಂಶಗಳನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಬಹಳ ದಿನಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಮತ್ತೆ ಡೀಟೇಲ್ ಆಗಿ ಇವತ್ತು ನೋಡೋದಿಲ್ಲ. ಇನ್ನೊಂದು ನಾಟ್ ದಿ ಓನ್ಲಿ ಪಾತ್. ಇಲ್ಲಿ ಇನ್ಸರ್ಜೆಂಟ್ ಗ್ರೂಪ್ಸ್ಗಳು ಅಂದ್ರೆ ಬೇರೆ ಬೇರೆ ಮಾವೋವಾದಿ ದಂಗೆಗಳ ಬಗ್ಗೆ ಕೊಟ್ಟಿದ್ದಾರೆ. ಮಾವೋಯಿಸ್ಟ್ ಇನ್ಸರ್ಜೆನ್ಸೀಸ್ ವೀಕ್ನಿಂಗ್. ಇತ್ತೀಚಿನ ದಿನಗಳಲ್ಲಿ ಈ ಮಾವೋವಾದಿಗಳ ದಂಗೆ ದುರ್ಬಲಗೊಳ್ತಾ ಇದೆ. ಮಾವೋಯಿಸ್ಟ್ ಮೂವ್ಮೆಂಟ್ ಒನ್ಸ್ ಅ ಬಿಗ್ ಸೆಕ್ಯೂರಿಟಿ ಥ್ರೆಟ್. ಒಂದು ಕಾಲದಲ್ಲಿ ದೇಶದ ಭದ್ರತೆಗೆ ದೊಡ್ಡ ಅಪಾಯ ಆಗಿತ್ತು ಇದು. ಇಟ್ ಇಸ್ ನೌ ಮೋಸ್ಟ್ಲಿ ಲಿಮಿಟೆಡ್ ಟು ಫಾರೆಸ್ಟ್ ಇನ್ ಛತ್ತೀಸ್ಗಢ ಅಂಡ್ ನಿಯರ್ ಬೈ ಏರಿಯಾಸ್. ಇಡೀ ದೇಶಕ್ಕೆ ಒಂದು ಸಮಸ್ಯೆ ಆಗಿದ್ದಂತಹ ಈ ಒಂದು ಘಟನೆ ಈಗ ಛತ್ತೀಸ್ಗಢದ ಕೆಲವೇ ಫಾರೆಸ್ಟ್ಗಳಿಗೆ, ಅಲ್ಲಿನ ಕಾಡುಗಳಿಗೆ ಮಾತ್ರ ಸೀಮಿತ ಆಗಿದೆ. ವೈಲೆನ್ಸ್ ಅಲೋನ್ ವೋಂಟ್ ಸಾಲ್ವ್ ದಿ ಪ್ರಾಬ್ಲಮ್. ಕೇವಲ ಹಿಂಸಾಚಾರ ಮಾತ್ರ ಇದಕ್ಕೆ ಪರಿಹಾರ ಅಲ್ಲ. ಅಂತಂದ್ರೆ ಅವರನ್ನ ಹತ್ತಿಕ್ಲಿಕ್ಕೆ ಮಿಲಿಟರಿಯನ್ನ ಬಳಸೋದು ಮಾತ್ರ ಪರಿಹಾರ ಅಲ್ಲ. ಓನ್ಲಿ ಯೂಸಿಂಗ್ ಮಿಲಿಟರಿ ಫೋರ್ಸ್ ಟು ಫೈಟ್ ದಿ ಮಾವೋಯಿಸ್ಟ್ ಮೇ ಹಾರ್ಮ್ ಇನ್ನೋಸೆಂಟ್ ಟ್ರೈಬಲ್ ಪೀಪಲ್. ಅವರ ವಿರುದ್ಧ ನಾವು ಮಿಲಿಟರಿನ ಉಪಯೋಗ ಮಾಡಿದ್ರೆ ಅದೇ ಸಂದರ್ಭದಲ್ಲಿ ಅಲ್ಲಿರುವಂತಹ ಬುಡಕಟ್ಟು ಜನಾಂಗದವರಿಗೆ ಸಹ ಹಾನಿಯಾಗಬಹುದು. ಅಂಡ್ ಮೇಕ್ ದೆಮ್ ಸಫರ್. ಅದರಿಂದ ಅವರು ಕಷ್ಟಕ್ಕೆ ಒಳಗಾಗ್ತಾರೆ, ಬುಡಕಟ್ಟು ಜನಾಂಗದವರು. ಪಾಸ್ಟ್ ಮಿಸ್ಟೇಕ್ಸ್ ಇನ್ ಆಂಟಿ ಮಾವೋಯಿಸ್ಟ್ ಆಕ್ಷನ್ಸ್. ಸಮ್ ಆಪರೇಷನ್ಸ್ ಲೈಕ್ ದಿ ಸಾಲ್ವಾ ಜುಡುಮ್ ಕ್ಯಾಂಪೇನ್. ಅವಾಗ ಒಂದು ಸಾಲ್ವಾ ಜುಡುಮ್ ಕ್ಯಾಂಪೇನ್ ಅಂತ ಮಾಡಿದ್ರು. ಅದರಿಂದ ಏನಾಗಿತ್ತು ಅಂತಂದ್ರೆ ಇಟ್ ಹ್ಯಾಡ್ ಸೀರಿಯಸ್ ಇಶ್ಯೂಸ್ ಲೀಡಿಂಗ್ ಟು ಮೆನಿ ಕ್ಯಾಶುಯಾಲಿಟೀಸ್ ಇನ್ಕ್ಲೂಡಿಂಗ್ ಸಿವಿಲಿಯನ್ಸ್. ಅಂದ್ರೆ ಮಾವೋಯಿಸ್ಟ್ ಗಳ ಬದಲು ಎಷ್ಟೋ ಜನ ನಾಗರಿಕರು ಸಹ ಸಾವನ್ನಪ್ಪಬೇಕಾಯಿತು. ಹಾಗಾಗಿ ಅಂಥ ಒಂದು ದುರ್ಘಟನೆಗಳು ಸಂಭವಿಸಬಾರದು. ಬೆಟರ್ ಅಪ್ರೋಚ್ ಇಸ್ ನೀಡೆಡ್. ಇನ್ಸ್ಟೆಡ್ ಆಫ್ ಜಸ್ಟ್ ಫೈಟಿಂಗ್, ಗವರ್ಮೆಂಟ್ ಶುಡ್ ಫೋಕಸ್ ಆನ್ ಟಾಕ್ಸ್, ರಿಹ್ಯಾಬಿಲಿಟೇಷನ್ ಅಂಡ್ ಡೆವಲಪ್ಮೆಂಟ್ ಟು ಬ್ರಿಂಗ್ ಮಾವೋಯಿಸ್ಟ್ ಬ್ಯಾಕ್ ಟು ದ ನಾರ್ಮಲ್ ಲೈಫ್. ಕೇವಲ ಮಿಲಿಟರಿ ಫೈಟ್ ಮಾಡೋದಲ್ಲ, ಮುಖ್ಯವಾಗಿ ಅವರ ಜೊತೆ ಮಾತುಕತೆಯನ್ನು ನಡೆಸೋದು, ಮತ್ತೆ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡೋದು, ಅದೇ ರೀತಿ ಅವರ ಪ್ರದೇಶಗಳನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸೋದು. ಈ ಮೂಲಕ ಅವರನ್ನ ಮತ್ತೆ ಸಮಾಜದ ಮುನ್ನೆಲೆಗೆ ತರಲಿಕ್ಕೆ ಸಾಧ್ಯ ಆಗಬಹುದು. ಲೆಸನ್ಸ್ ಫ್ರಮ್ ಅದರ್ ಕಂಟ್ರೀಸ್. ಬೇರೆ ಬೇರೆ ದೇಶಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರಲ್ಲೂ ಸಹ ಕೆಲವೊಂದು ದಂಗೆಕೋರರು ಇರ್ತಾರೆ, ಗುಂಪುಗಳಿರ್ತಾರೆ. ಅದರ್ ನೇಷನ್ಸ್ ಹ್ಯಾವ್ ಸಾಲ್ವ್ಡ್ ಸಿಮಿಲರ್ ಇನ್ಸರ್ಜೆನ್ಸೀಸ್ ಬೈ ಬ್ಯಾಲೆನ್ಸಿಂಗ್ ಮಿಲಿಟರಿ ಆಕ್ಷನ್ ವಿತ್ ಸೋಷಿಯಲ್ ರಿಫಾರ್ಮ್ಸ್. ಸಾಮಾಜಿಕವಾದಂತಹ ಕೆಲವೊಂದು ರಿಫಾರ್ಮ್ಗಳನ್ನ, ಸುಧಾರಣೆಗಳನ್ನ ಮಾಡೋದ್ರ ಮೂಲಕ ಅದರ ಜೊತೆ ಮಿಲಿಟರಿ ಆಕ್ಷನ್ ಎರಡನ್ನ ಕಂಬೈನ್ ಮಾಡಿ, ಎರಡನ್ನ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಹಲವಾರು ದೇಶಗಳು ಇಂತಹ ಸಮಸ್ಯೆಗಳನ್ನ ಪರಿಹರಿಸಿದ್ದಾವೆ. ಇನ್ಸ್ಟೆಡ್ ಆಫ್ ಜಸ್ಟ್ ಯೂಸಿಂಗ್ ಓನ್ಲಿ ಫೋರ್ಸ್. ಕೇವಲ ಮಿಲಿಟರಿಯನ್ನು ಯೂಸ್ ಮಾಡೋ ಬದಲು ಎಲ್ಲಾ ರೀತಿಯ ಬೇರೆ ಬೇರೆ ಆಯಾಮಗಳನ್ನ ಪರಿಗಣಿಸಿಕೊಂಡು ಸಾಮಾಜಿಕ ಅಭಿವೃದ್ಧಿಯ ಜೊತೆ ಇವರನ್ನ ಮತ್ತೆ ಮೇನ್ ಸ್ಟ್ರೀಮಿಗೆ ತಗೊಂಡು ಬರಬೇಕು. ಆ ಮೂಲಕ ಈ ಸಮಸ್ಯೆಯನ್ನ ಸಂಪೂರ್ಣವಾಗಿ ನಿವಾರಿಸಬೇಕು ಅಂತ ಈ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ವೈ ಡು ಪೀಪಲ್ ಗೆಟ್ ಟ್ಯಾಟೂಸ್? ಟ್ವಿನ್ ಸ್ಟಡಿ ಸೇಸ್ ಇಟ್ಸ್ ಅ ನರ್ಚರ್ ನಾಟ್ ನೇಚರ್. ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಇವತ್ತಿರುವಂತಹ ಆರ್ಟಿಕಲ್ಗಳು. ಇದರಲ್ಲಿ ಹೇಳೋದು ಟ್ಯಾಟೂಸ್ ಅಂತಂದ್ರೆ ನಾವು ಹಚ್ಚೆಗಳನ್ನು ಹಾಕಿಸ್ಕೊಳ್ತೀವಲ್ಲ ಅದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಟ್ಯಾಟೂಸ್ ಆರ್ ಅ ಕಲ್ಚರಲ್ ಚಾಯ್ಸ್ ನಾಟ್ ಜೆನೆಟಿಕ್. ಅಂತಂದ್ರೆ ನಮ್ಮ ಜೀನ್ಸ್ ಮೇಲೆ ಬಂದಿರೋದಿಲ್ಲ. ಯಾರಿಗೊಬ್ರಿಗೆ ಯಾವಾಗಲೂ ಟ್ಯಾಟೂ ಹಾಕೊಳ್ತಾನೆ ಇರಬೇಕು ಅನ್ಸೋದು ಅವರ ಜೀನ್ಸ್ ಮೂಲಕ ಅಲ್ಲ, ಕಲ್ಚರಲ್ ಚಾಯ್ಸ್ ಅಷ್ಟೇ. ಸಾಂಸ್ಕೃತಿಕವಾಗಿ ಅವರು ಬೆಳೆದು ಬಂದಿರುವಂತಹ ವಾತಾವರಣದಿಂದ ಅವರು ಪ್ರಭಾವಿತರಾಗಿರಬಹುದು. ಸ್ಟಡಿ ಫೌಂಡ್ ದಟ್ ಗೆಟಿಂಗ್ ಅ ಟ್ಯಾಟೂ ಇಸ್ ನಾಟ್ ಇನ್ಫ್ಲುಯೆನ್ಸ್ಡ್ ಬೈ ಜೀನ್ಸ್. ಜೀನ್ಸ್ ಇಂದ ಅದು ಇನ್ಫ್ಲುಯೆನ್ಸ್ ಆಗೋದಿಲ್ಲ, ಬಟ್ ಬೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂಡ್ ಸರೌಂಡಿಂಗ್ಸ್. ಅವರ ಅನುಭವ ಮತ್ತೆ ಅವರು ಯಾವ ರೀತಿ ಬೆಳೆದು ಬಂದಿರ್ತಾರೆ, ಸುತ್ತಮುತ್ತಲಿನ ವಾತಾವರಣ, ಇದರಿಂದ ಅದು ಅಫೆಕ್ಟ್ ಆಗಿರುತ್ತೆ. ಐಡೆಂಟಿಕಲ್ ಟ್ವಿನ್ಸ್ ಆಫನ್ ಮೇಕ್ ಡಿಫರೆಂಟ್ ಚಾಯ್ಸಸ್. ಟ್ಯಾಟೂಗೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ, ಅವಳಿಗಳು ಅಂತಂದ್ರೆ ಒಂದೇ ರೀತಿ ಇರ್ತಾರಲ್ಲ ಐಡೆಂಟಿಕಲ್ ಟ್ವಿನ್ಸ್ಗಳು. ಒಂದೇ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಿರೋರು, ಒಂದೇ ಸಾರಿ ಹುಟ್ಟಿರೋರು, ಹೀಗೆ ಅವರಲ್ಲೂ ಸಹ ಡಿಫರೆಂಟ್ ಚಾಯ್ಸ್ ಇರ್ತಾರೆ. ಇವನ್ ದೋ ಐಡೆಂಟಿಕಲ್ ಟ್ವಿನ್ಸ್ ಶೇರ್ ಸೇಮ್ ಡಿಎನ್ಎ ಸೇಮ್ ಇದ್ರು ಸಹ ಒನ್ ಮೈಟ್ ಗೆಟ್ ಅ ಟ್ಯಾಟೂ ವೆಲ್ ಅದರ್ ಡಸ್ ನಾಟ್. ಒಬ್ಬರಿಗೆ ಟ್ಯಾಟೂ ಅಂದ್ರೆ ಇಷ್ಟ ಇರಬಹುದು, ಮತ್ತೊಬ್ಬರಿಗೆ ಇಷ್ಟ ಇಲ್ಲದೆ ಇರಬಹುದು. ಶೋಯಿಂಗ್ ದಟ್ ಟ್ಯಾಟೂಯಿಂಗ್ ಇಸ್ ಬೇಸ್ಡ್ ಆನ್ ಪರ್ಸನಲ್ ಡಿಸಿಷನ್ ನಾಟ್ ಜೆನೆಟಿಕ್ಸ್. ಹಾಗಾಗಿ ಟ್ಯಾಟೂ ಅನ್ನೋದು ಅವರವರ ವೈಯಕ್ತಿಕ ಒಂದು ನಿರ್ಧಾರ ಅಷ್ಟೇ. ಟ್ಯಾಟೂಸ್ ಹ್ಯಾವ್ ಎಕ್ಸಿಸ್ಟೆಡ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ಇದು ಸುಮಾರು ಟ್ಯಾಟೂ ಹಾಕೊಳ್ಳೋದು ಅಂತ ಹಚ್ಚಿ ಹಾಕಿಸ್ಕೊಳ್ಳೋದು, ಪೀಪಲ್ ಹ್ಯಾವ್ ಬೀನ್ ಗೆಟಿಂಗ್ ಟ್ಯಾಟೂಸ್ ಫಾರ್ ಓವರ್ 5000 ಇಯರ್ಸ್. ಸುಮಾರು 5000 ವರ್ಷಗಳಿಂದ ಇದು ಬಂದಿದೆ, ಆಗಿನ ಕಾಲದಿಂದ ಮುಂದುವರ್ಕೊಂಡು ಬಂದಿದೆ. ಅಂಡ್ ಟುಡೇ ದೇ ಆರ್ ಪಾಪ್ಯುಲರ್ ಅಮಂಗ್ ಸೆಲೆಬ್ರಿಟೀಸ್. ಈಗಿನ ಕಾಲದಲ್ಲಿ ಸೆಲೆಬ್ರಿಟೀಸ್ಗಳು ಮತ್ತೆ ಆರ್ಡಿನರಿ ಪೀಪಲ್ ಅಲೈಕ್, ಮತ್ತೆ ಸಮಾಜದಲ್ಲಿ ಬೇರೆ ಬೇರೆ ರೀತಿ ನಾವೆಲ್ಲ ನೋಡ್ತೀವಲ್ವಾ ಟಿವಿಯಲ್ಲಿ, ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹಚ್ಚಿ ಹಾಕೊಳ್ಳೋದನ್ನ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಇದನ್ನಾಗಿ ಅವರಿಂದ ಪ್ರೇರಿತರಾಗಿ ಅವರ ಅಭಿಮಾನಿಗಳು ಸಹ ದೊಡ್ಡ ದೊಡ್ಡ ಹಚ್ಚೆಗಳನ್ನು ಹಾಕಿಸ್ಕೊಳ್ತಾ ಇರ್ತಾರೆ. ಟ್ಯಾಟೂಸ್ ಮೈಟ್ ಹ್ಯಾವ್ ಹೆಲ್ತ್ ರಿಸ್ಕ್. ಆದ್ರೆ ಇದರಿಂದ ಆರೋಗ್ಯದ ಮೇಲೆ ಕೆಲವೊಂದು ಗಂಭೀರ ಪರಿಣಾಮಗಳು ಉಂಟಾಗಬಹುದು. ಸಿನ್ಸ್ ಟ್ಯಾಟೂಸ್ ಆಡ್ ಫಾರಿನ್ ಸಬ್ಸ್ಟೆನ್ಸ್ ಟು ದ ಬಾಡಿ. ಅದರಿಂದ
ನೈಸರ್ಗಿಕವಲ್ಲದ ಕೆಲವೊಂದು ಬೇರೆ ಬೇರೆ ಪದಾರ್ಥಗಳು ದೇಹದೊಳಗೆ ಸೇರ್ಕೊಳ್ಳುತ್ತೆ. ಸೈಂಟಿಸ್ಟ್ ವಾರ್ನ್ ಅಬೌಟ್ ಪಾಸಿಬಲ್ ಲಾಂಗ್ ಟರ್ಮ್ ಹೆಲ್ತ್ ಎಫೆಕ್ಟ್ಸ್. ತುಂಬಾ ಹಚ್ಚಿ ಹಾಕೊಂಡು ದಿನಾನೇ ಏನು ದೊಡ್ಡ ಪರಿಣಾಮ ಆಗತ್ತೆ ಅಂತಲ್ಲ, ಆದ್ರೆ ದೀರ್ಘಕಾಲದಲ್ಲಿ ಎಷ್ಟೋ ವರ್ಷಗಳ ನಂತರ ಚರ್ಮಕ್ಕಾಗಿರಬಹುದು ಅಥವಾ ದೇಹದ ಬೇರೆ ಬೇರೆ ಭಾಗಗಳಿಗೆ ಇದರಿಂದ ಹಾನಿ ಆಗಬಹುದು. ಬಟ್ ಮೋರ್ ರಿಸರ್ಚ್ ಇಸ್ ನೀಡೆಡ್. ಇದರ ಬಗ್ಗೆ ಇನ್ನು ರಿಸರ್ಚ್ಗಳು ನಡೀತಾ ಇದೆ ಅಷ್ಟೇ. ಟ್ರೆಂಡ್ಸ್ ಅಂಡ್ ಸೋಷಿಯಲ್ ಇನ್ಫ್ಲೂಯೆನ್ಸ್ ಪ್ಲೇ ಅ ಬಿಗ್ ರೋಲ್. ಮುಖ್ಯವಾಗಿ ಇವತ್ತಿನ ದಿನಗಳಲ್ಲಿ ಹಚ್ಚೆಯನ್ನ ಹಾಕಿಸ್ಕೊಳ್ಳಿಕ್ಕೆ ಮುಖ್ಯವಾದ ಪ್ರೇರಣೆ ಏನು? ಟ್ರೆಂಡ್ಸ್. ಯಾವುದೋ ಒಂದು ಟ್ರೆಂಡಿಂಗ್ ಅಲ್ಲಿರೋ ವಿಷಯ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಹಚ್ಚೆ ಹಾಕಿಸ್ಕೊಳ್ಳೋದು. ಮತ್ತೆ ಸೋಷಿಯಲ್ ಇನ್ಫ್ಲೂಯೆನ್ಸ್. ಈಗಿನ ಕಾಲದ ಇನ್ಫ್ಲೂಯೆನ್ಸರ್ಗಳು ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಟ್ಯಾಟೂಸ್ ಹ್ಯಾವ್ ಬಿಕಮ್ ಮೋರ್ ಕಾಮನ್ ಡ್ಯೂ ಟು ಫ್ಯಾಷನ್. ಫ್ಯಾಷನಿಗೋಸ್ಕರ ಮತ್ತೆ ಮೀಡಿಯಾ ಇನ್ಫ್ಲೂಯೆನ್ಸ್, ಮಾಧ್ಯಮಗಳು ಸಹ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇವೆ. ಅಂಡ್ ಚೇಂಜಿಂಗ್ ಸೋಷಿಯಲ್ ನಾರ್ಮ್ಸ್. ಇಡೀ ಸಮಾಜದ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗ್ತಾ ಇದೆ. ರಾದರ್ ದೆನ್ ಇನ್ಹೆರಿಟೆಡ್ ಟ್ರೇಟ್ಸ್. ಎಲ್ಲಾ ಕಾರಣಗಳಿಂದ ಅದು ಆಗ್ತಾ ಇದೆ ಹೊರತು ಆನುವಂಶಿಕವಾಗಿ ಬಂದಿರುವಂತಹ ಒಂದು ಗುಣ ಅಲ್ಲ ಇದು ಹಚ್ಚೆ ಹಾಕೊಳ್ಳೋದು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಈ ಕಡೆ ಇರೋದು ಲ್ಯಾಪಿಸ್ ಲ್ಯಾಜುಲೈ, ಅರ್ತ್ಸ್ ಬೆಸ್ಟ್ ಬ್ಲೂಸ್. ಇದರ ಬಗ್ಗೆ ನೀವು ಏನ್ಷಿಯಂಟ್ ಹಿಸ್ಟರಿಯನ್ನ ಓದಿದ್ರೆ ಅದರಲ್ಲಿ ಈ ಒಂದು ಟರ್ಮ್ ಬರುತ್ತೆ. ಲ್ಯಾಪಿಸ್ ಲ್ಯಾಜುಲೈ ಇಸ್ ಅ ಬ್ಯೂಟಿಫುಲ್ ಬ್ಲೂ ಸ್ಟೋನ್. ಇದು ಸುಂದರವಾದಂತಹ ನೀಲಿ ಕಲ್ಲು. ಇಟ್ಸ್ ಅ ಡೀಪ್ ಬ್ಲೂ ಜೆಮ್ ಸ್ಟೋನ್ ವಿತ್ ಗೋಲ್ಡನ್ ಸ್ಟ್ರೈಕ್ಸ್ ಅಂಡ್ ಹ್ಯಾಸ್ ಬೀನ್ ವ್ಯಾಲ್ಯೂಡ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್ ಫಾರ್ ಇಟ್ಸ್ ಕಲರ್. ಇದರಲ್ಲಿ ನೀಲಿ ರತ್ನ ತರ ಇರುತ್ತೆ. ಇಲ್ಲಿ ನೋಡಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಬೇಕಿದ್ರೆ. ಝೂಮ್ ಮಾಡ್ತೇನೆ. ಲ್ಯಾಪಿಸ್ ಲ್ಯಾಜುಲೈ ಅಂತ ನೀಲಿ ಮತ್ತೆ ಗೋಲ್ಡನ್ ಕಲರಿನ ಒಂದು ಸ್ಟ್ರಿಂಗ್ ತರ ಒಂದು ಕೆಲವೊಂದು ಸ್ಟ್ರೀಕ್ಸ್ ಗಳಿರುತ್ತೆ ಇದ್ರ ಮೇಲೆ. ಸುಮಾರು ಸಾವಿರಾರು ವರ್ಷಗಳಿಂದ ಈ ತರ ಇದಕ್ಕೆ ಬಹಳ ದೊಡ್ಡ ಮೌಲ್ಯವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅಷ್ಟು ಮೌಲ್ಯ ಇದೆ ಇದಕ್ಕೆ. ಯೂಸ್ಡ್ ಇನ್ ಜ್ಯುವೆಲರಿ ಅಂಡ್ ಪೇಂಟ್. ಎಲ್ಲಿ ಯೂಸ್ ಮಾಡ್ತಾರೆ? ಮುಖ್ಯವಾಗಿ ಪೀಪಲ್ ಹ್ಯಾವ್ ಯೂಸ್ ಇಟ್ ಫಾರ್ ಮೇಕಿಂಗ್ ಜ್ಯುವೆಲರಿ, ಆಭರಣಗಳನ್ನ ತಯಾರಿಸಲಿಕ್ಕೆ. ಅಂಡ್ ಇನ್ ದಿ ರಿನೈಸೆನ್ಸ್ ಪೀರಿಯಡ್ ಅಂತಂದ್ರೆ 15-16ನೇ ಶತಮಾನದಲ್ಲಿ ಇಟ್ ವಾಸ್ ಗ್ರೌಂಡ್ ಇನ್ ಟು ಅ ಫೈನ್ ಬ್ಲೂ ಪೌಡರ್ ಕಾಲ್ಡ್ ಅಲ್ಟ್ರಾ ಮರೈನ್. ಈ ಟರ್ಮ್ ಅನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಯಾವ್ದು ಈ ಟರ್ಮ್ ಅರ್ಥ ಏನು ಅಂತಂದ್ರೆ, ಈ ಲ್ಯಾಪಿಸ್ ಲ್ಯಾಜುಲೈ ಇದೆಯಲ್ವಾ, ಇದನ್ನ ಪುಡಿ ಮಾಡೋದು, ಸೂಕ್ಷ್ಮ ನೀಲಿ ಕಲ್ಲುಗಳ ಪುಡಿ ಮಾಡಿದ್ರೆ ಅದಕ್ಕೆ ಅಲ್ಟ್ರಾ ಮರಿನ್ ಅಂತ ಕರೀತಾರೆ. ಅದನ್ನ ಪೇಂಟಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ. ಮುಖ್ಯವಾಗಿ ಇದು ಮೊದಲು ಕಾಣಿಸ್ಕೊಂಡಿದ್ದು ಫೌಂಡ್ ಇನ್ ಅಫ್ಘಾನಿಸ್ತಾನದಲ್ಲಿ ಇದು ಸಿಗುತ್ತೆ. ಅಂಡ್ ಯೂಸ್ಡ್ ಇನ್ ಏನ್ಷಂಟ್ ಇಂಡಿಯಾ. ಪ್ರಾಚೀನ ಭಾರತದಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ರು. ದ ಬೆಸ್ಟ್ ಲ್ಯಾಪಿಸ್ ಲ್ಯಾಜುಲೈ ಕಮ್ ಫ್ರಮ್ ಅಫ್ಘಾನಿಸ್ತಾನ್ ಅಂಡ್ ಇಟ್ ವಾಸ್ ಟ್ರೇಡೆಡ್ ಟು ಇಂಡಿಯಾ ಓವರ್ 6000 ಇಯರ್ಸ್ ಅಗೋ. ಸುಮಾರು 6000 ವರ್ಷಗಳ ಹಿಂದೆ ಭಾರತಕ್ಕೆ ವ್ಯಾಪಾರದ ಮೂಲಕ ಇದು ಆಗಮಿಸುತ್ತೆ. ವಿತ್ ಎವಿಡೆನ್ಸ್ ಆಫ್ ಇಟ್ಸ್ ಯೂಸ್ ಇನ್ ಮೊಹೆಂಜೊದಾರೋ ಅಂಡ್ ಹರಪ್ಪ. ಹರಪ್ಪ ನಾಗರಿಕತೆಯ ಬಗ್ಗೆ ನೀವು ಓದ್ತಾ ಇರಬೇಕಾದ್ರೆ ಅದರಲ್ಲಿ ಈ ಒಂದು ಟರ್ಮ್ ಬರುತ್ತೆ. ಅಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ರು. ಇದಾದ ನಂತರ ಫಿಲಿಮ್ಸ್ ಅಲ್ಲಿ ಎಷ್ಟೋ ಸಾರಿ ಈ ವಾಲ್ಕೆನೋಗಳ ಬಗ್ಗೆ, ಜ್ವಾಲಾಮುಖಿಗಳ ಬಗ್ಗೆ ಕೇಳ್ತಾ ಇರ್ತಾರೆ. ಇವತ್ತು ಒಂದು ವಾಲ್ಕೆನೋ ಬಗ್ಗೆ ಒಂದು ಇಮೇಜ್ ಬಂದಿತ್ತು. ಇಂಡೋನೇಷಿಯಾಸ್ ಲೆವೋಟೋಬಿ ಲ್ಯಾಕಿ ಲ್ಯಾಕಿ ವಾಲ್ಕೆನೋ ಅಂತ. ಟರ್ಮ್ ಅನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಲೆವೋಟೋಬಿ ಲ್ಯಾಕಿ ಲ್ಯಾಕಿ ವಾಲ್ಕೆನೋ. ಇಟ್ ಇಸ್ ಆನ್ ಆಕ್ಟಿವ್ ವಾಲ್ಕೆನೋ ಇನ್ ಇಂಡೋನೇಷಿಯಾ. ಇಂಡೋನೇಷ್ಯಾದಲ್ಲಿ ಸಕ್ರಿಯವಾಗಿರುವಂತಹ ಒಂದು ಜ್ವಾಲಾಮುಖಿ ಇದು. ಲೊಕೇಟೆಡ್ ಇನ್ ಈಸ್ಟ್ ನ್ಯೂಸಾ ತೆಂಗಾರಾ ಪ್ರೊವಿನ್ಸ್ ಅಂತಂದ್ರೆ ಅಲ್ಲಿನ ನೂಸಾ ತೆಂಗಾರಾ ಅನ್ನುವಂತ ಒಂದು ಪ್ರಾಂತ್ಯದಲ್ಲಿ ಇದಿದೆ. ಇಟ್ ಎರಪ್ಟೆಡ್ ಆನ್ ಮಾರ್ಚ್ 20, ಸೆಂಡಿಂಗ್ ಆಶ್ ಕ್ಲೌಡ್ಸ್ 8 ಕಿಲೋಮೀಟರ್ ಹೈಟ್. ಸುಮಾರು 8 ಕಿಲೋಮೀಟರ್ ನಷ್ಟು ಎತ್ತರಕ್ಕೆ ಇದರಿಂದ ಆಶ್ ಕ್ಲೌಡ್ಗಳು ಚಿಮ್ತಾ ಇದೆ. ಇಂಡೋನೇಷಿಯಾಸ್ ವೋಲ್ಕೆನಿಕ್ ಆಕ್ಟಿವಿಟಿ ನೋಡೋದಾದ್ರೆ, ಇಂಡೋನೇಷಿಯಾಸ್ ಪಾರ್ಟ್ ಆಫ್ ಪೆಸಿಫಿಕ್ ರಿಂಗ್ ಆಫ್ ಫೈರ್. ಈ ಒಂದು ರೀಜನ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಫ್ರೀಕ್ವೆಂಟ್ ಅರ್ಥಕ್ವೇಕ್ಗಳು, ವಾಲ್ಕೆನಿಕ್ ಎರಪ್ಷನ್ಗಳು ಆಗ್ತಾನೆ ಇರುತ್ತೆ. ಇಲ್ಲಿ ಟೆಕ್ಟಾನಿಕ್ ಪ್ಲೇಟ್ಸ್ ಗಳ ಇರುತ್ತಲ್ವಾ, ಆ ಟೆಕ್ಟಾನಿಕ್ ಪ್ಲೇಟ್ ಗಳ ಆಕ್ಟಿವಿಟಿ ಆಗ್ತಾ ಇರೋದ್ರಿಂದ ಅರ್ಥಕ್ವೇಕ್, ಭೂಕಂಪಗಳು ಮತ್ತೆ ಜ್ವಾಲಾಮುಖಿಗಳು ಪದೇ ಪದೇ ಕಂಡು ಬರ್ತಾ ಇರುತ್ತೆ. ಈ ಎರಪ್ಷನ್ ಇಂದ ಈಗ ಹೇಳಿದ್ವಲ್ವಾ, ನೆನಪಿದ್ಯಾ ಟರ್ಮ್ ಯಾವುದು ಅಂತ? ಲೆವೋಟೋಬಿ ಲ್ಯಾಕಿ ಲ್ಯಾಕಿ. ಇದರಿಂದ ಏನಾಗಿದೆ ಅಂತಂದ್ರೆ ಇಂಪ್ಯಾಕ್ಟ್, ಅಥಾರಿಟೀಸ್ ರೇಸ್ ದ ಅಲರ್ಟ್ ಲೆವೆಲ್ ಟು ದಿ ಹೈಯೆಸ್ಟ್. ತುಂಬಾ ದೊಡ್ಡ ಮಟ್ಟದಲ್ಲಿ ಇದರ ಪರಿಣಾಮ ಕಂಡು ಬರುತ್ತೆ ಅಂತ ನಾವ್ ಹೇಳ್ತೀವಲ್ಲ, ರೆಡ್ ಅಲರ್ಟ್, ಅದೇ ರೀತಿ ದೊಡ್ಡ ಅಲರ್ಟ್ ಅನ್ನ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅಂಡ್ ಎರಪ್ಷನ್ ಲೆಡ್ ಟು ಫ್ಲೈಟ್ ಕ್ಯಾನ್ಸಲೇಷನ್ ಇನ್ ಬಾಲಿ. ಬಾಲಿಯಲ್ಲಿ ವಿಮಾನವನ್ನ ರದ್ದು ಮಾಡಿದ್ದಾರೆ ಇದರ ಪರಿಣಾಮದಿಂದಾಗಿ. ಶೋಯಿಂಗ್ ಇಟ್ಸ್ ಇಂಪ್ಯಾಕ್ಟ್ ಆನ್ ರೀಜನಲ್ ಏರ್ ಟ್ರಾವೆಲ್. ಈ ರೀತಿಯಾಗಿ ಪ್ರಾದೇಶಿಕ ವಾಯುನೆಲೆ ಮೇಲೆ ದೊಡ್ಡ ಮಟ್ಟದ ಪರಿಣಾಮವನ್ನು ಇದು ಬೀರುತ್ತೆ. ಇಷ್ಟು ಇವತ್ತಿನ ಮುಖ್ಯ ಅಂಶಗಳು. ಇದಾದ ನಂತರ ಇವತ್ತಿನ ವೊಕ್ಯಾಬ್ಯುಲರಿ ನೋಡೋದಾದ್ರೆ, ರಾಹುಲ್ ಫೆಲ್ಟ್ ಹೆಡಿ. ಹೆಡಿ ಅಂತಂದ್ರೆ ಎಕ್ಸೈಟಿಂಗ್ ಅಥವಾ ಡಿಸಿ ಅಂತ. ಅಮಲೇರೋದು ಅಥವಾ ರೋಮಾಂಚಕಗೊಳ್ಳೋದು, ಎರಡೂ ಅರ್ಥನೂ ಇದೆ. ಇಲ್ಲಿ ಮುಖ್ಯವಾಗಿ ಹೆಡಿ ಆಫ್ಟರ್ ಡ್ರಿಂಕಿಂಗ್ ಸ್ಟ್ರಾಂಗ್ ಕಾಫಿ ಅರ್ಲಿ ಇನ್ ದ ಮಾರ್ನಿಂಗ್. ಬೆಳಗ್ಗೆನೆ ಕಾಫಿ ಕುಡ್ದ ಅವನು, ಹಾಗಾಗಿ ಅವನ ಎಕ್ಸೈಟ್ಮೆಂಟ್ ಅಂದ್ರೆ ಅಮಲೇರುತ್ತಾರ, ಅವನ ತಲೆಯಲ್ಲಿ ಆ ತರ ಅಮಲೇರುತ್ತಾರ ಸ್ಥಿತಿ ಆಗಿತ್ತು. ಮೇಕಿಂಗ್ ಹಿಮ್ ಫೀಲ್ ಲೈಟ್ ಹೆಡೆಡ್ ಅಂಡ್ ಎಕ್ಸೈಟೆಡ್. ಆ ರೀತಿ ಎಕ್ಸೈಟ್ ಆದ ಅವನು. ಹಿಸ್ ಫ್ರೆಂಡ್ ಅಜಯ್ ವಾಸ್ ಬೀಂಗ್ ಫೆಸೇಷಿಯಸ್ ಅಂತಂದ್ರೆ ಜಾಯ್ಫುಲ್ ಅಥವಾ ಪ್ಲೇಫುಲ್, ಜೋಕ್ ಮಾಡ್ತಾ ಇರೋದು. ಮೇಕಿಂಗ್ ಜೋಕ್ಸ್ ಇವನ್ ಇನ್ ಅ ಸೀರಿಯಸ್ ಸಿಚುವೇಶನ್ಸ್. ತುಂಬಾ ಗಂಭೀರ ಸಿಚುವೇಶನ್ ಸಹ ಅವನು ಜೋಕ್ ಮಾಡ್ತಾ ಇದ್ದ. ಮೀನ್ ವೈಲ್ ಮಟ್ ಅಂತಂದ್ರೆ ಸ್ಟ್ರೇ ಡಾಗ್, ಬೀದಿ ನಾಯಿ. ಮಟ್ ಫ್ರಾಮ್ ದಿ ಸ್ಟ್ರೀಟ್
ಸ್ಟಾರ್ಟೆಡ್ ಫಾಲೋವಿಂಗ್ ದೆಮ್. ಅವರು ಆ ತರ ಹೋಗ್ತಾ ಇರ್ಬೇಕಾದ್ರೆ ಒಂದು ಬೀದಿ ನಾಯಿ ಅವರನ್ನ ಫಾಲೋ ಮಾಡ್ಕೊಂಡು ಬಂತು. ವೇಗಿಂಗ್ ಇಟ್ಸ್ ಟೇಲ್ ಹ್ಯಾಪಿಲಿ, ಅಂದ್ರೆ ತುಂಬಾ ಖುಷಿಯಿಂದ ನಾಯಿ ಆ ಬಾಲ ಅಲ್ಲಾಡಿಸ್ತಾ ಇತ್ತು. ಡಿಸೈಡೆಡ್ ಟು ಟೇಕ್ ಅ ವಾಕ್ ಇನ್ ದ ಪಾರ್ಕ್. ಆಮೇಲೆ ಅವರು ಒಂದು ಪಾರ್ಕಿಗೆ ಹೋಗಿ ವಾಕ್ ಮಾಡೋಣ ಅಂತ ಅಂದ್ಕೊಂಡ್ರು. ಹೋಪಿಂಗ್ ದಿ ಫ್ರೆಶ್ ಏರ್ ವುಡ್ ಬಿ ರೀಇನ್ವೆಗರೇಟಿಂಗ್ ಅಂತಂದ್ರೆ ಹೊಸ ಶಕ್ತಿ ತುಂಬೋದು, ಎನರ್ಜೈಸ್ ಮಾಡೋದು, ರಿಫ್ರೆಶಿಂಗ್ ಅಂತ ಹೇಳ್ತೀವಲ್ವಾ ಅದು. ಅಂಡ್ ಬೂಸ್ಟ್ ದರ್ ಎನರ್ಜಿ, ಅದರಿಂದ ನಮ್ಮ ಹೊಸ ಶಕ್ತಿ ಬರ್ಬೋದು, ಒಂಥರ ಫ್ರೆಶ್ ಆಗ್ಬೋದು ನಮ್ಗೆ ಇನ್ನೊಂದ್ಸಾರಿ ಅಂತ ಪಾರ್ಕಿಗೆ ಹೋಗ್ತಾರೆ. ಹವೆವರ್ ದಟ್ ಪೀಸ್ಫುಲ್ ವಾಕ್ ವಾಸ್ ಸೂನ್ ಡಿಸ್ಟರ್ಬ್ಡ್ ಬೈ ಅ ಗ್ರೂಪ್ ಆಫ್ ಕಿಡ್ಸ್. ಅಲ್ಲಿ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಹಲವಾರು ಮಕ್ಕಳು ಆಟ ಆಡ್ತಾ ಇರೋರು ಅವರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ರು. ಪ್ಲೇಯಿಂಗ್ ಫ್ರಾಂಕ್ಸ್ ಅಂಡ್ ಎಂಗೇಜಿಂಗ್ ಇನ್ ಶೆನಾನಿಗನ್ಸ್ ಅಂತ ಕರೀತಾರೆ. ಶೆನಾನಿಗನ್ಸ್ ಅಂತಂದ್ರೆ ತುಂಟಾಟಗಳು. ಮಿಸ್ಚೀಫ್ ಫ್ರಾಂಕ್ಸ್, ಶೆನಾನಿಗನ್ಸ್, ರನ್ನಿಂಗ್ ಅರೌಂಡ್ ಅಂಡ್ ಲಾಫಿಂಗ್ ಲೌಡ್ಲಿ. ಅವರ ವಿರುದ್ಧ ಅಂತಂದ್ರೆ ಅವರ ಸುತ್ತ ಏನ್ ಮಾಡ್ತಾ ಇದ್ರು, ಸುತ್ತ ಹಾಕೋದು, ತುಂಟಾಟಗಳನ್ನು ನಡೆಸೋದು, ಅದ್ರ ಮೂಲಕ ಅವರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ರು. ಹಿಂದಿನ ವಾರ ಅಂತಂದ್ರೆ ಶುಕ್ರವಾರ ಕೊಟ್ಟಂತ BYQ ಯಾವುದು, ದ ಪೇಂಟಿಂಗ್ ಆಫ್ ಬೋಧಿಸತ್ವ ಪದ್ಮಪಾಣಿ, ಒನ್ ಆಫ್ ದಿ ಫೇಮಸ್ ಅಂಡ್ ಆಫ್ ಇಲಿಸ್ಟ್ರೇಟೆಡ್ ಪೇಂಟಿಂಗ್ ಎಟ್ ಎಲ್ಲಿತ್ತು ಅಂತ ಕೇಳಿದ್ವಿ. ಅಜಂತಾ ಇದಕ್ಕೆ ಉತ್ತರ. ಹಲವಾರು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ, ಕಂಗ್ರಾಚುಲೇಷನ್ಸ್. ಇದಾದ ನಂತರ ಇವತ್ತಿನ ಪ್ರಶ್ನೆ, ಕಮ್ಯುನಿಟಿ ಆಫ್ ಪೀಪಲ್ ಕಾಲ್ಡ್ ಮ್ಯಾಂಗ್ಯಾನಿಯರ್ಸ್ ಇಸ್ ವೆಲ್ ನೋನ್ ಫಾರ್ ದ. ಯಾಕೆ ಇವರು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ? ಮಾರ್ಷಲ್ ಆರ್ಟ್ಸ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ, ಮ್ಯೂಸಿಕಲ್ ಟ್ರೆಡಿಷನ್ ಇನ್ ನಾರ್ತ್ ವೆಸ್ಟ್ ಇಂಡಿಯಾ, ಕ್ಲಾಸಿಕಲ್ ವೋಕಲ್ ಮ್ಯೂಸಿಕ್ ಇನ್ ಸೌತ್ ಇಂಡಿಯಾ, ಥಿಯೇಟರ್ ಆಡಿಯೋರ ಟ್ರೆಡಿಷನ್ ಇನ್ ಸೆಂಟ್ರಲ್ ಇಂಡಿಯಾ. ಅದಕ್ಕೆ ಸರಿಯಾದ ಉತ್ತರವನ್ನು ತಿಳ್ಕೊಂಡು ಕಮೆಂಟ್ ಮಾಡಿ. ಮೇನ್ಸ್ ಕ್ವಶನ್ ಇವತ್ತಿಗೆ, ಡಿಸ್ಪೈಟ್ ಬೀಯಿಂಗ್ ಪ್ರಿವೆಂಟಬಲ್ ಅಂಡ್ ಟ್ರೀಟಬಲ್ ಡಿಸೀಸ್, ಟ್ಯೂಬರ್ಕ್ಯುಲೋಸಿಸ್ ರಿಮೇನ್ಸ್ ಅ ಮೇಜರ್ ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಇನ್ ಇಂಡಿಯಾ. TB ಬಗ್ಗೆ ಕೇಳಿರುವಂತಹ ಕ್ವಶನ್. ಇದರ ಬಗ್ಗೆ ಕೂಲಂಕುಷವಾಗಿ ಮಾಡಿದ್ದೇವೆ. ಡಿಸ್ಕಸ್ ದಿ ಕೀ ಚಾಲೆಂಜಸ್ ಇನ್ TB ಕಂಟ್ರೋಲ್ ಅಂಡ್ ಸಜೆಸ್ಟ್ ಎಫೆಕ್ಟಿವ್ ಮೆಜರ್ಸ್ ದಟ್ ಕ್ಯಾನ್ ಬಿ ಅಡಾಪ್ಟೆಡ್ ಬೈ ದಿ ಗವರ್ಮೆಂಟ್, ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಕಮ್ಯುನಿಟೀಸ್ ಟು ಎಲಿಮಿನೇಟ್ TB ಬೈ 2025. ಪ್ರಶ್ನೆಯನ್ನ ಸರಿಯಾಗಿ ಇನ್ನೊಂದ್ಸರಿ ಅರ್ಥ ಮಾಡಿಕೊಂಡು ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ನಿಮಗೆ ಥಿಂಕ್ ಮಾಡ್ಲಿಕ್ಕೆ ಒಂದು ಕ್ವಶನ್ ಇದೆ ಅಂತಂದ್ರೆ, ಇಂಟರ್ವ್ಯೂದಲ್ಲಿ ಹೇಗೆ ಕೇಳ್ತಾರೆ ಕ್ವಶನ್ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಅಷ್ಟೇ ಇದು. ಇನ್ ದ ಲಾಸ್ಟ್ 48 ಅವರ್ಸ್, ಕಳೆದ 2 ದಿನಗಳಲ್ಲಿ, 48 ಗಂಟೆಗಳಲ್ಲಿ, ಕ್ಯಾನ್ ಯು ಶೇರ್ 2 ಪಾಸಿಟಿವ್ ಡೆವಲಪ್ಮೆಂಟ್ಸ್ ಅಂಡ್ 2 ಕನ್ಸರ್ನಿಂಗ್ ಇಶ್ಯೂಸ್ ರಿಲೇಟೆಡ್ ಟು ಇಂಡಿಯನ್ ಸೊಸೈಟಿ. ಭಾರತೀಯ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 48 ಗಂಟೆಗಳಲ್ಲಿ ತುಂಬಾ ಒಳ್ಳೆಯ ಬೆಳವಣಿಗೆಗಳು ಯಾವುದು, ಮತ್ತೆ ಕನ್ಸರ್ನಿಂಗ್ ಇಶ್ಯೂಸ್, ತುಂಬಾ ಸಮಸ್ಯೆಗಳು ಯಾವುದು, ಎರಡು ನಿಮಗೆ ಅನ್ಸಿದ್ದು, ನಿಮಗೆ ಕಂಡು ಬಂದಂತಹ ಸಮಸ್ಯೆಗಳು ಏನು? ದಟ್ ಹ್ಯಾವ್ ಕಾಟ್ ಯುವರ್ ಅಟೆನ್ಷನ್. ಹೌ ಡು ಯು ಅನಲೈಸ್ ದರ್ ಇಂಪ್ಯಾಕ್ಟ್ ಆನ್ ದಿ ಕಂಟ್ರೀಸ್ ಪ್ರೋಗ್ರೆಸ್. ಅದರಿಂದ ಭಾರತಕ್ಕೆ, ನಮ್ಮ ದೇಶದ ಮೇಲೆ ಯಾವ ಪರಿಣಾಮ ಉಂಟಾಗಬಹುದು ಅನ್ನೋದನ್ನ ನೀವು ಕಮೆಂಟ್ ಮಾಡಿದ್ರು ಒಳ್ಳೇದು, ಅಥವಾ ಇದರ ಬಗ್ಗೆ ಥಿಂಕ್ ಮಾಡಿದ್ರು ಒಳ್ಳೇದು. ಇವಿಷ್ಟು ಇವತ್ತಿನ ಮುಖ್ಯ ವಿಚಾರಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.